ನಾವಿವತ್ತು ನೋಡ್ತಾ ಇರೋದು ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ 31ನೇ ಮೂವಿ ಆಗಿರೋ ಆಂಟ್ ಮ್ಯಾನ್ ಅಂಡ್ ದ ವಾಸ್ಪ್ ಕ್ವಾಂಟಮ್ ಮೆನಿಯಾ. ಈ ಮೂವಿನ ಎಷ್ಟಾಗುತ್ತೋ ಅಷ್ಟು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕೊನೆವರೆಗೂ ನೋಡ್ತೀರಿ ಅಂತ ಹೇಳ್ತಾ ಈ ಮೂವಿಯನ್ನ ಸ್ಟಾರ್ಟ್ ಮಾಡೋಣ. ನಮ್ಗೆ ಆಂಟ್ ಮ್ಯಾನ್ 1 ಮೂವಿಯಲ್ಲೇ ಗೊತ್ತಾಗಿತ್ತು ಹ್ಯಾಂಕ್ ಪಿಮ್ನ ಹೆಂಡತಿ ಜಾನೆಟ್ ಕ್ವಾಂಟಮ್ ರಿಯಲ್ಮ್ ಅನ್ನೋ ಒಂದು ಬೇರೆ ಪ್ರಪಂಚದಲ್ಲೇ ಸಿಗಾಕೊಂಡಿದ್ದಾಳೆ ಅಂತ. ಈ ಕ್ವಾಂಟಮ್ ರಿಯಲ್ಮ್ ಅನ್ನೋದು ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನಲ್ಲಿ ಎಕ್ಸಿಸ್ಟ್ ಮಾಡುವ ಒಂದು ಪ್ರಪಂಚ. ಈ ಕ್ವಾಂಟಮ್ ರಿಯಲ್ಮ್ ಗೆ ಹೋಗೋದಕ್ಕೆ ಸಬ್ ಆಟೋಮಿಕ್ ಸೈಜ್ ಗೆ ಕನ್ವರ್ಟ್ ಆಗಬೇಕು. ಸಬ್ ಆಟೋಮಿಕ್ ಸೈಜ್ ಗೆ ಕನ್ವರ್ಟ್ ಆದ್ರೆ ಮೈಕ್ರೋಸ್ಕೋಪ್ ಹಾಕಿ ಹುಡುಕಿದ್ರು ನಾವು ಕಾಣೋದಿಲ್ಲ, ಯಾಕೆಂದ್ರೆ ನಾವು ಅಷ್ಟು ಸಣ್ಣ ಸೈಜ್ ಗೆ ಕನ್ವರ್ಟ್ ಆಗೋಗಿರ್ತೀವಿ. ನಂತರ ಆಂಟ್ ಮ್ಯಾನ್ 2 ಮೂವಿಯಲ್ಲಿ ಹ್ಯಾಂಕ್ ಪಿಮ್ ಕ್ವಾಂಟಮ್ ರಿಯಲ್ಮ್ ಗೆ ಹೋಗಿ 30 ವರ್ಷಗಳ ನಂತರ ತುಂಬಾ ಕಷ್ಟಪಟ್ಟು ಜಾನೆಟ್ ನ ಮತ್ತೆ ಭೂಮಿಗೆ ಕರ್ಕೊಂಡು ಬಂದಿದ್ದ. ಇಲ್ಲಿಂದ ಆಂಟ್ ಮ್ಯಾನ್ 3 ಮೂವಿಯ ಕತೆ ಶುರು ಆಗುತ್ತೆ. ಮೂವಿಯ ಮೊದಲ ಸೀನ್ ಅಲ್ಲಿ ನಮಗೊಂದು ಫ್ಲಾಶ್ ಬ್ಯಾಕ್ ಅನ್ನು ತೋರಿಸ್ತಾರೆ. ಜಾನೆಟ್ ಕ್ವಾಂಟಮ್ ರಿಯಲ್ ನಲ್ಲಿ ಸಿಗಾಕೊಂಡಿರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಸ್ಪೇಸ್ ಶಿಪ್ ನಲ್ಲಿ ಬಂದು ಅಲ್ಲಿಗೆ ಕ್ರಾಶ್ ಆಗ್ತಾನೆ. ಯಾರಿರ್ಬೋದು ಅಂತ ಜಾನೆಟ್ ನೋಡೋಕೆ ಹೋದಾಗ ಅಲ್ಲಿದ್ದಂತ ತುಂಬಾ ಭಯಂಕರವಾದ ಜೀವಿಗಳು ಅವಳ ಮೇಲೆ ಅಟ್ಯಾಕ್ ಮಾಡೋಕೆ ನೋಡ್ತವೆ. ಆಗ ಒಂದು ಲೇಸರ್ ಬೀಮ್ ಬಂದು ಆ ಜೀವಿಗಳಿಗೆ ಹೊಡೆದು ಅವುಗಳು ಸತ್ತೋಗ್ತವೆ. ಆ ಲೇಸರ್ ಬೀಮ್ ಅನ್ನ ಶೂಟ್ ಮಾಡಿದ್ದು ಆಗ್ಲೇ ಬಂದು ಕ್ರಾಶ್ ಆದ್ನಲ್ಲ ಅದೇ ವ್ಯಕ್ತಿ. ಇವನ್ ಹೆಸರು ಕ್ಯಾಂಗ್ ಅಂತ. ಇವನ್ ಯಾರು ಏನು ಎತ್ತಂತ ಇವನ್ ಬಗ್ಗೆ ಪೂರ್ತಿ ನಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ಸೀನ್ ಪ್ರೆಸೆಂಟ್ ಆಗಿ ಬರುತ್ತೆ. ನಮ್ಗೆ ನಮ್ಮ ಆಂಟ್ ಮ್ಯಾನ್ ಸ್ಕಾಟ್ ಲ್ಯಾಂಗ್ ನ ತೋರಿಸ್ತಾರೆ. ನಮ್ಗೆಲ್ಲ ಗೊತ್ತೇ ಇದೆ ಅವೆಂಜರ್ಸ್ ಎಂಡ್ ಗೇಮ್ ಮೂವಿಯಲ್ಲಿ ಟೈಮ್ ಟ್ರಾವೆಲ್ ಐಡಿಯಾನ ಅವೆಂಜರ್ಸ್ ಗೆ ಕೊಟ್ಟಿದ್ದೆ ಸ್ಕಾಟ್ ಲ್ಯಾಂಗ್, ಅಂದ್ರೆ ನಮ್ಮ ಆಂಟ್ ಮ್ಯಾನ್ ಅಂತ. ಇದರಿಂದ ಸ್ಕಾಟ್ ಪ್ರಪಂಚದಲ್ಲೆಲ್ಲ ತುಂಬಾನೇ ಫೇಮಸ್ ಆಗೋಗಿರ್ತಾನೆ. ಮೊದ್ಲು ಸ್ಕಾಟ್ ಗೆ ಬೈತಿದ್ದವರೆಲ್ಲ ಈಗ ಅವನಿಗೋಸ್ಕರ ಬಕೆಟ್ ಹಿಡಿಯೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಸ್ಕಾಟ್ ಎಲ್ಲೇ ಹೋದ್ರು ಜನರು ಅವನ ಹತ್ರ ಫೋಟೋಗ್ರಾಫ್ ಆಟೋಗ್ರಾಫ್ ಗಳನ್ನ ಕೇಳ್ತಿರ್ತಾರೆ. ಹಾಗೆ ಅವನು ಯಾವ್ದೇ ಅಂಗಡಿಗೆ ಹೋದ್ರು ಅವನ ಹತ್ರ ಯಾರು ಕೂಡ ದುಡ್ಡನ್ನು ತಗೊಳ್ತಿರೋದಿಲ್ಲ. ಹೇಳ್ಬೇಕು ಅಂದ್ರೆ ಸ್ಕಾಟ್ ಈಗ ಒಬ್ಬ ಸೆಲೆಬ್ರಿಟಿ ಆಗೋಗಿದ್ದಾನೆ. ಹಾಗೆ ಹೋಪ್ ಕೂಡ ಸ್ಕಾಟ್ ನ ಜೊತೆನೆ ಇರ್ತಾಳೆ. ಹೋಪ್ ಗೆ ಅವಳ ತಂದೆಯ ಪಿಮ್ ಟೆಕ್ನಾಲಜಿ ಕಂಪನಿ ವಾಪಸ್ ಸಿಕ್ಕಿರುತ್ತೆ. ಅದಕ್ಕೆ ಅವಳು ಆ ಕಂಪನಿಗೆ ಪಿಮ್ ವ್ಯಾಂಡೈನ್ ಅಂತ ಹೆಸರಿಟ್ಟಿರ್ತಾಳೆ. ಹಾಗೆ ಪಿಮ್ ಟೆಕ್ನಾಲಜಿಯನ್ನ ಇಂಟರ್ನ್ಯಾಷನಲ್ ಲೆವೆಲ್ ಗೆ ತಗೊಂಡೋಗಿರ್ತಾಳೆ. ಅದು ಸಾಕಾಗೋದಿಲ್ಲ ಅಂತ ಜನರಿಗೋಸ್ಕರ ಸಮಾಜ ಸೇವೆಯನ್ನು ಕೂಡ ಮಾಡ್ತಿರ್ತಾಳೆ. ಸ್ಕಾಟ್ ಹಾಗೆ ಹೋಪ್ ಮದ್ವೆ ಆಗಿ ಆರಾಮಾಗಿ ಜೀವನನು ಕೂಡ ಕಳಿತಿರ್ತಾರೆ. ಸ್ಕಾಟ್ ಈಗ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಅವನ ಬಗ್ಗೆ ಅವನ ಜೀವನದ ಬಗ್ಗೆ ಒಂದು ಬುಕ್ ಅನ್ನ ಬರೆದಿರ್ತಾನೆ. ಅದನ್ನು ಓದಿ ಎಲ್ಲರಿಗೂ ಅರ್ಥ ಮಾಡಿಸ್ತಿರ್ಬೇಕಾದ್ರೆ ಸ್ಕಾಟ್ ಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬರುತ್ತೆ. ನಿಮ್ಮ ಮಗಳು ಕ್ಯಾಸಿನ ಅರೆಸ್ಟ್ ಮಾಡಿದೀವಿ ಅಂತ. ಅದಕ್ಕೆ ಸ್ಕಾಟ್ ಪೊಲೀಸ್ ಸ್ಟೇಷನ್ ಗೆ ಬರ್ತಾನೆ. ಇವಳೆ ಸ್ಕಾಟ್ ನ ಮಗಳು ಕ್ಯಾಸಿ. ಕ್ಯಾಸಿ ಈಗ ತುಂಬಾನೇ ದೊಡ್ಡ ಹುಡುಗಿ ಆಗೋಗಿರ್ತಾಳೆ. ಪೊಲೀಸರು ಕ್ಯಾಸಿನ ಅರೆಸ್ಟ್ ಮಾಡಿರೋ ಕಾರಣ ಏನಂದ್ರೆ ಒಂದಷ್ಟು ಪ್ರೊಟೆಸ್ಟರ್ಸ್ ಗಳು ಅಂದ್ರೆ ಹೋರಾಟಗಾರರ ಟೆಂಟ್ ಗಳನ್ನ ಪೊಲೀಸರು ಬಲವಂತವಾಗಿ ಕಿತ್ತಾಕಿರ್ತಾರೆ. ಯಾಕೆಂತ ಅಂದ್ರೆ ಅವರು ರೋಡ್ ಸೈಡ್ ಅಲ್ಲೇ ಟೆಂಟ್ ಹಾಕಿದ್ರು ಅಂತ. ಆದ್ರಿಂದ ಕ್ಯಾಸಿ ಅಲ್ಲಿಗೆ ಹೋಗಿ ಪಿಮ್ ಟೆಕ್ನಾಲಜಿಯ ಸಹಾಯದಿಂದ ಪೊಲೀಸರ ಕಾರನ್ನ ಸಣ್ಣ ಸೈಜ್ ಗೆ ಕನ್ವರ್ಟ್ ಮಾಡ್ಬಿಟ್ಟಿರ್ತಾಳೆ. ಸರಿ ಅಂತ ಹೇಳಿ ಸ್ಕಾಟ್ ಹಾಗೆ ಹೋಪ್ ಕ್ಯಾಸಿನ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸ್ಕೊಂಡು ಮನೆ ಕರ್ಕೊಂಡು ಬರ್ತಾರೆ. ಇಲ್ಲಿ ನಮ್ಗೆ ಸ್ಕಾಟ್ ನ ಸಂಪೂರ್ಣವಾದ ಫ್ಯಾಮಿಲಿಯನ್ನು ತೋರಿಸ್ತಾರೆ. ಇವನು ಸ್ಕಾಟ್ ನ ಮಾವ ಹ್ಯಾಂಕ್ ಪಿಮ್, ಇವಳು ಅವನತ್ತೆ ಜಾನೆಟ್ ವ್ಯಾಂಡೈನ್, ಇವಳು ಸ್ಕಾಟ್ ನ ಹೆಂಡತಿ ಹೋಪ್ ವ್ಯಾಂಡೈನ್, ಕೊನೆಯದಾಗಿ ಇವಳು ಸ್ಕಾಟ್ ನ ಮಗಳು ಕ್ಯಾಸಿ ಲ್ಯಾಂಗ್. ಇಲ್ಲಿ ಕ್ಯಾಸಿ ಒಂದು ಸೂಪರ್ ಇರೋ ತರ ಸ್ಕಾಟ್ ಹಾಗೂ ಅವಳ ತಾಯಿ ಹೋಪ್ ನ ಜೊತೆ ಸೇರಿ ಪ್ರಪಂಚಕ್ಕೆ ಬರುವಂತ ತೊಂದರೆಗಳನ್ನ ಸಾಲ್ವ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾಳೆ. ಆದ್ರೆ ಸ್ಕಾಟ್ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಯಾಕೆಂದ್ರೆ ಕೆಲಸದಲ್ಲಿ ಕ್ಯಾಸಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅಂತ. ನಂತರ ಕ್ಯಾಸಿ ಹೇಳ್ತಾಳೆ, ಡ್ಯಾಡ್ ನನಗೂ ಕೂಡ ಗ್ರ್ಯಾಂಡ್ ಪಾ ಹ್ಯಾಂಕ್ ಪಿಮ್ ನ ಪಿಮ್ ಟೆಕ್ನಾಲಜಿಯನ್ನ ಯೂಸ್ ಮಾಡೋದಕ್ಕೆ ಬರುತ್ತೆ. ನಮ್ಮ ಹತ್ರ ಇರುವಂತ ಇರುವೆಗಳೇ ಅವುಗಳ ಟೆಕ್ನಾಲಜಿಯನ್ನ ತಾವೇ ಬಿಲ್ಡ್ ಮಾಡ್ಕೋತಿರ್ಬೇಕಾದ್ರೆ ಎಲ್ಲಾ ವಿಷಯ ಗೊತ್ತಿದ್ರು ನನ್ನ ಹತ್ರ ಎಲ್ಲಾ ಶಕ್ತಿನೂ ಇದ್ರೂ ಕೂಡ ಯಾಕೆ ನಾನು ಸುಮ್ನೆ ಇರ್ಬೇಕು ಅಂತ. ಆದ್ರೆ ಇರುವೆಗಳು ಟೆಕ್ನಾಲಜಿಯನ್ನ ಬಿಲ್ಡ್ ಮಾಡ್ತಿರೋ ವಿಷಯನ ಸ್ಕಾಟ್ ನಂಬೋದಿಲ್ಲ. ಆದ್ರಿಂದ ಅವನಿಗೆ ತೋರಿಸ್ತಾರೆ ಇಲ್ಲಿ ನಿಜವಾಗ್ಲೂ ಇರುವೆಗಳು ಅವುಗಳ ಟೆಕ್ನಾಲಜಿಯನ್ನ ಅವುಗಳೇ ಸ್ವತಃ ಬಿಲ್ಡ್ ಮಾಡ್ಕೋತಿರ್ತವೆ. ಆಂಟ್ ಮ್ಯಾನ್ 1 ಹಾಗೂ 2 ಮೂವಿಯಲ್ಲಿ ಹ್ಯಾಂಕ್ ಪಿಮ್ ನ ಜೊತೆ ಇದ್ವಲ್ಲ ಇರುವೆಗಳು ಅವುಗಳೇ ಇವು. ಹಾಗೆ ಕ್ಯಾಸಿ ಎಲ್ರಿಗೂ ಹೇಳ್ತಾಳೆ, ನೀವೆಲ್ರೂ 5 ವರ್ಷಗಳ ಕಾಲ ಧೂಳಿನ ಕಣಗಳಾಗಿದ್ದಾಗ ನಾನು ಪಿಮ್ ಟೆಕ್ನಾಲಜಿ ಮೇಲೆ ಸ್ಟಡಿ ಮಾಡಿದೆ. ಹಾಗೆ ಒಂದು ಡಿವೈಸ್ ಅನ್ನು ಕೂಡ ಕಂಡು ಹಿಡಿದೆ. ಡ್ಯಾಡ್ ನೀವು ಕ್ವಾಂಟಮ್ ರಿಯಲ್ ನಲ್ಲಿ ಸಿಗಾಕೊಂಡಿದ್ರಲ್ಲ ಅಲ್ಲಿಂದ ನಿಮ್ಮನ್ನ ಹೊರಗಡೆ ತೆಗೆಯೋದಕ್ಕೆ, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ ಅಂತ. ಅಂದ್ರೆ ಥ್ಯಾನೋಸ್ ಚಿಟಿಕೆ ಹಾಕಿದಾಗ ಎಲ್ರೂ ಧೂಳಿನ ಕಣಗಳಾಗಿ ಸ್ಕಾಟ್ ಮಾತ್ರ ಕ್ವಾಂಟಮ್ ರಿಯಲ್ ನಲ್ಲಿ ಸಿಗಾಕೊಂಡಿದ್ನಲ್ಲ, ಅದಕ್ಕೆ ಅವನನ್ನ ಅಲ್ಲಿಂದ ಹೊರಗಡೆ ತೆಗೆಯೋದಕ್ಕೆ ಕ್ಯಾಸಿ ಡಿವೈಸ್ ಅನ್ನ ಕಂಡುಹಿಡಿದಿದ್ದು. ಕ್ಯಾಸಿ ಹೆಚ್ಚಾಗಿ ಪಿಮ್ ಟೆಕ್ನಾಲಜಿ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಹ್ಯಾಂಕ್ ಪಿಮ್ ಹಾಗೆ ಹೋಪ್ ಸಹಾಯ ಮಾಡ್ತಿರ್ತಾರೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳಿದಾಗ ಕ್ಯಾಸಿ ಹೇಳ್ತಾಳೆ, ಈ ಡಿವೈಸ್ ಅನ್ನು ಆನ್ ಮಾಡಿದ್ರೆ ಇದರಿಂದ ಒಂದು ಸಿಗ್ನಲ್ ಕ್ವಾಂಟಮ್ ರಿಯಲ್ ಗೆ ಹೋಗುತ್ತೆ. ಆಗ ಕ್ವಾಂಟಮ್ ರಿಯಲ್ ನಲ್ಲಿ ಯಾರಿರ್ತಾರೋ ಅವರು ಈ ಸಿಗ್ನಲ್ ಅನ್ನ ಕ್ಯಾಚ್ ಮಾಡಬಹುದು. ಅಷ್ಟೇ ಅಲ್ಲ, ನಾವು ಕ್ವಾಂಟಮ್ ರಿಯಲ್ ಗೆ ಹೋಗ್ದೇನೆ ಈ ಡಿವೈಸ್ ನ ಸಹಾಯದಿಂದ ಕ್ವಾಂಟಮ್ ರಿಯಲ್ ನ ಬಗ್ಗೆ ಸ್ಟಡಿ ಕೂಡ ಮಾಡಬಹುದು ಅಂತ. ಈ ವಿಷಯನ ಕೇಳಿ ಎಲ್ಲರೂ ಕೂಡ ತುಂಬಾನೇ ಸಂತೋಷ ಪಡ್ತಾರೆ. ಆದ್ರೆ ಜಾನೆಟ್ ವ್ಯಾಂಡೈನ್ ತುಂಬಾ ಗಾಬರಿ ಆಗೋಗ್ತಾಳೆ. ಅಂದ್ರೆ ನೀನೀಗ ಕ್ವಾಂಟಮ್ ರಿಯಲ್ ಗೆ ಸಿಗ್ನಲ್ ಅನ್ನ ಕಳಿಸಿದ್ಯಾ ಅಂತ ಅಂದಾಗ ಕ್ಯಾಸಿ ಹೌದು ಅಂತಾಳೆ. ಇದರಿಂದ ಜಾನೆಟ್ ತುಂಬಾ ಹೆದರ್ಕೊಂಡು ಆ ಡಿವೈಸ್ ಅನ್ನ ಆಫ್ ಮಾಡ್ಬಿಡ್ತಾಳೆ. ಇಲ್ಲಿ ಹೇಳ್ಬೇಕು ಅಂದ್ರೆ ಜಾನೆಟ್ ಕ್ವಾಂಟಮ್ ರಿಯಲ್ ನ ಬಗ್ಗೆ ಒಂದು ಸಣ್ಣ ವಿಷಯನೂ ಕೂಡ ಯಾರಿಗೂ ಹೇಳಿರೋದಿಲ್ಲ. ಯಾಕೆ ಅನ್ನೋದು ನಮ್ಗೆ
ನಮ್ಗೆ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಹೀಗೆ ಇರ್ಬೇಕಾದ್ರೆ ಆ ಡಿವೈಸ್ ಮತ್ತೆ ಆನ್ ಆಗಿ ಇವ್ರನ್ನೆಲ್ಲಾರನು ಅದ್ರೊಳಗಡೆ ಎಳ್ಕೊಬಿಡುತ್ತೆ. ಅಂದ್ರೆ ಇವ್ರನ್ನೆಲ್ಲಾರನು ಕ್ವಾಂಟಮ್ ರಿಯಲ್ ನ ಒಳಗಡೆ ಎಳ್ಕೊಂಡು ಹೋಗ್ತಿರುತ್ತೆ. ಇವರ ಜೊತೆ ಹ್ಯಾಂಗ್ ಪಿಮ್ ನ ತುಂಬಾ ಅಡ್ವಾನ್ಸ್ ಆಗಿರುವಂತ ಇರುವೆಗಳು ಕೂಡ ಹೊರಟೋಗ್ತವೆ. ಕ್ವಾಂಟಮ್ ರಿಯಲ್ ಗೆ ಎಂಟರ್ ಆಗ್ತಿದ್ದಂಗೆ ಎಲ್ಲರೂ ಕೂಡ ಬೇರೆ ಬೇರೆ ಆಗೋಗ್ತಾರೆ. ಸ್ಕಾಟ್ ಹಾಗೆ ಕ್ಯಾಸಿ ಇಬ್ರು ಕೂಡ ಒಂದು ಜಾಗದಲ್ಲಿ ಲ್ಯಾಂಡ್ ಆಗ್ತಾರೆ. ಹೀಗೆ ಇವರಿಬ್ರು ಅಲ್ಲಿ ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸೂರ್ಯನ ರೀತಿ ಕಾಣೋ ಒಂದು ಕ್ರಿಯೇಚರ್ ಇವ್ರ ಹತ್ರ ಬರ್ತಿರುತ್ತೆ. ಆದ್ರೆ ಇವರಿಗೆ ಗೊತ್ತಿರೋದಿಲ್ಲ ಆ ಕ್ರಿಯೇಚರ್ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋದು ಅಂತ. ನಂತರ ಸ್ಕಾಟ್ ಸೂಟ್ ಸಹಾಯದಿಂದ ಆ ಕ್ರಿಯೇಚರ್ ನ ದೂರಕ್ಕೆ ಎಸ್ತು ಕ್ಯಾಸಿನ ಅದರಿಂದ ಕಾಪಾಡ್ತಾನೆ. ಆದ್ರೆ ಅದಕ್ಕಿಂತ ದೊಡ್ಡದಾಗಿರೋ ಮತ್ತೊಂದು ಕ್ರಿಯೇಚರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಕ್ವಾಂಟಮ್ ರಿಯಲ್ ನ ಜನರು ಬಂದು ಆ ಜೀವಿನ ಸಾಯಿಸಿ ಸ್ಕಾಟ್ ಹಾಗೂ ಕ್ಯಾಸಿನ ಕಾಪಾಡ್ತಾರೆ. ಅಷ್ಟೇ ಅಲ್ಲ ಅವರನ್ನ ಅಲ್ಲಿಂದ ಎಳ್ಕೊಂಡು ಕೂಡ ಹೊಂಟೋಗ್ತಾರೆ. ಈ ಕಡೆ ಹೋಪ್, ಹ್ಯಾಂಕ್, ಜಾನೆಟ್ 3 ಜನರು ಮತ್ತೊಂದು ಜಾಗದಲ್ಲಿ ಬಿದ್ದಿರ್ತಾರೆ. ಜಾನೆಟ್ ಈ ಕ್ವಾಂಟಮ್ ರಿಯಲ್ ನಲ್ಲಿ 30 ವರ್ಷಗಳಿಂದ ಇದ್ದವಳು. ಆದ್ರಿಂದ ಈ ಜಾಗದಲ್ಲಿ ಯಾವ ಟೈಮ್ ನಲ್ಲಿ ಏನ್ ನಡೆಯುತ್ತೆ ಅಂತ ಎಲ್ಲಾನು ಇವಳಿಗೆ ಗೊತ್ತಿರುತ್ತೆ. ಆದ್ರಿಂದ ಎಲ್ಲಾ ಅಪಾಯಗಳಿಂದ ಹೋಪ್ ಹಾಗೂ ಹ್ಯಾಂಕ್ ನ ಕಾಪಾಡ್ತಿರ್ತಾಳೆ. ನಂತರ ಸ್ಕಾಟ್ ಹಾಗೂ ಕ್ಯಾಸಿನ ಹುಡ್ಕೋದಕ್ಕೆ ಅಂತ ಇವರಿಬ್ಬರನ್ನು ಕರ್ಕೊಂಡು ಮರುಭೂಮಿಯ ರೀತಿ ಇರೋ ಒಂದು ಜಾಗಕ್ಕೆ ಬರ್ತಾಳೆ. ಆಗ ಅಲ್ಲಿನ ಲೀಡರ್ ಬರ್ತಾನೆ. ಈ ಲೀಡರ್ ನೋಡೋದಕ್ಕೆ ತುಂಬಾನೇ ವಿಚಿತ್ರವಾಗಿರ್ತಾನೆ. ಅವನು ಜಾನೆಟ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಜಾನೆಟ್ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನ ಕೈಯನ್ನ ಕಟ್ ಮಾಡ್ಬಿಡ್ತಾಳೆ. ಆದ್ರೆ ಅವನ ಕೈ ಮತ್ತೆ ಬೆಳೆಯುತ್ತೆ. ನಂತರ ನಮ್ಗೆ ಗೊತ್ತಾಗುತ್ತೆ ಈ ಲೀಡರ್ ಹಾಗೆ ಜಾನೆಟ್ ಒಂದು ಕಾಲದಲ್ಲಿ ಕ್ವಾಂಟಮ್ ರಿಯಲ್ ನಲ್ಲಿ ಫ್ರೆಂಡ್ ಆಗಿದ್ದವರು ಅಂತ. ನಂತರ ಜಾನೆಟ್ ಕೈಲರ್ ಅನ್ನೋ ಒಬ್ಬ ವ್ಯಕ್ತಿನ ಹುಡ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಯಾಕೆ ಅಂತಂದ್ರೆ ಇಲ್ಲಿ ಸ್ಕಾಟ್ ಹಾಗೂ ಕ್ಯಾಸಿನ ಹುಡ್ಕೋಕೆ ಯಾರಾದ್ರೂ ಹೆಲ್ಪ್ ಮಾಡ್ತಾರೆ ಅಂದ್ರೆ ಅದು ಅವನ್ ಮಾತ್ರ ಅಂತ. ಅವನು ಇಲ್ಲಿಂದ ದೂರ ಇರೋದ್ರಿಂದ ಒಂದು ಹಾರುವಂತ ಕ್ರಿಯೇಚರ್ ನ ಮೇಲೆ ಕುತ್ಕೊಂಡು ಇವರ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಕೊನೆಗೆ ಒಂದು ಕ್ಲಬ್ ಗೆ ಬರ್ತಾರೆ. ಅದೇ ಸಮಯಕ್ಕೆ ಜಾನೆಟ್ ನ ಹಳೆಯ ಫ್ರೆಂಡ್ ಕೈಲರ್ ಕೂಡ ಬರ್ತಾನೆ. ಕೈಲರ್ ಏನು ಯಂಗ್ ಮ್ಯಾನ್ ಅಲ್ಲ, ಅವನು ಕೂಡ ಒಬ್ಬ ತಾತನೆ. ಜಾನೆಟ್ ಕೈಲರ್ ನ ನೋಡಿ ತುಂಬಾನೇ ಸಂತೋಷ ಪಡ್ತಾಳೆ. ಇಲ್ಲಿ ಇವನಿಗೆ ಹ್ಯಾಂಗ್ ಬಿಮ್ ಹಾಗೂ ಹೋಪ್ ನ ಬಗ್ಗೆ ಎಲ್ಲಾ ವಿಷಯನೂ ಗೊತ್ತಿರುತ್ತೆ. ಯಾಕೆ ಅಂತಂದ್ರೆ ಜಾನೆಟ್ ಕ್ವಾಂಟಮ್ ರಿಯಲ್ ನಲ್ಲಿ ಇರ್ಬೇಕಾದ್ರೆ ಕೈಲರ್ಗೆ ಪ್ರತಿದಿನ ಇವ್ರ ವಿಷಯನ ಹೇಳ್ತಿದ್ಲು. ಆದ್ರೆ ಕೈಲರ್ ಏನು ಜಾನೆಟ್ ನೋಡಿ ಅಷ್ಟೇನು ಸಂತೋಷ ಪಡೋದಿಲ್ಲ. ಯಾಕೆ ಅಂತಂದ್ರೆ ಜಾನೆಟ್ ಕ್ವಾಂಟಮ್ ರಿಯಲ್ ನ ಬಿಟ್ಟು ಹೋಗಿಲ್ಲ ಅಂತ ಕ್ಯಾಂಗ್ಗೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು. ಆದ್ರಿಂದ ಸಿಕ್ಕ ಜನರನ್ನೆಲ್ಲ ಸಾಯಿಸ್ತಿದ್ದ. ಜಾನೆಟ್ ನಿಂದ ಕ್ವಾಂಟಮ್ ರಿಯಲ್ ನ ಜನರು ಕ್ಯಾಂಗ್ ನಿಂದ ತಲೆ ತಪ್ಪಿಸ್ಕೊಂಡು ಬದುಕಬೇಕಾಗಿರೋ ಸ್ಥಿತಿ ಬಂದಿದೆ ಅಂತ. ಅದಕ್ಕೆ ಜಾನೆಟ್ ನ ಕ್ಯಾಂಗ್ ನ ರೋಬೋಟ್ಸ್ ಗಳಿಗೆ ಹಿಡ್ಕೊಡೋದಕ್ಕೆ ಕೈಲರ್ ನೋಡ್ತಾನೆ. ಆದ್ರೆ ಹೋಪ್ ಹತ್ರ ಅವಳ ಸೂಟ್ ಇರುತ್ತೆ. ಆದ್ರಿಂದ ಅವ್ರಿಗೆಲ್ಲರಿಗೂ ಚೆನ್ನಾಗಿ ಹೊಡೆದು ಒಂದು ಸ್ಪೇಸ್ ಶಿಪ್ ನ ತಗೊಂಡು ಅಲ್ಲಿಂದ ದೂರ ಬಂದ್ಬಿಡ್ತಾರೆ. ಈ ಕಡೆ ಕ್ವಾಂಟಮ್ ರಿಯಲ್ ನ ಜನರು ಸ್ಕಾಟ್ ಹಾಗೂ ಕ್ಯಾಸಿನ ಎಳ್ಕೊಂಡ್ ಬಂದಿರ್ತಾರಲ್ಲ, ಈಗ ಅವರನ್ನ ಕಟ್ಟಾಕಿರ್ತಾರೆ. ಈ ಜನರ ಭಾಷೆ ಇವರಿಬ್ಬರಿಗೂ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಗೂಸ್ ಅನ್ನೋ ಒಂದು ಲಿಕ್ವಿಡ್ ಅನ್ನ ಕ್ಯಾಸಿ ಹಾಗೂ ಸ್ಕಾಟ್ ಗೆ ಕುಡಿಸ್ತಾರೆ. ಇದರಿಂದ ಸ್ಕಾಟ್ ಹಾಗೂ ಕ್ಯಾಸಿಗೆ ಕ್ವಾಂಟಮ್ ರಿಯಲ್ ನ ಜನರ ಭಾಷೆ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ. ಆಗ ಅಲ್ಲಿನ ಜನರು ಇವರನ್ನ ಕೇಳ್ತಾರೆ, ನೀವು ಯಾರು, ಇಲ್ಲಿಗೆ ಹೇಗ್ ಬಂದ್ರಿ, ಯಾಕೆ ಬಂದ್ರಿ ಅಂತ. ಇವರು ಕೂಡ ಹೇಳ್ತಾರೆ, ನಾವು ಭೂಮಿಯಿಂದ ಮಿಸ್ ಆಗಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿಗೆ ಬರೋದಕ್ಕೆ ನಾವು ಸಬ್ ಆಟಮಿಕ್ ಸೈಜ್ಗೆ ಕನ್ವರ್ಟ್ ಆಗಿ ಬಂದಿದ್ದೀವಿ ಅಂತ. ಆದ್ರೆ ದುರದೃಷ್ಟ ಏನಪ್ಪಾ ಅಂತಂದ್ರೆ ಇಲ್ಲಿನ ಜನರಿಗೆ ಭೂಮಿ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ನಂತರ ಯಾವಾಗ ಇಲ್ಲಿನ ಜನರಿಗೆ ಸ್ಕಾಟ್ ಹಾಗೂ ಕ್ಯಾಸಿ ಜಾನೆಟ್ ನ ಜೊತೆ ಇಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಾಗುತ್ತೋ ತುಂಬಾ ಹೆದರ್ಕೊಂಡು ಎಲ್ಲರೂ ಜಾಗನೆ ಬಿಟ್ಟು ಹೋಗೋದಕ್ಕೆ ರೆಡಿ ಮಾಡ್ಕೋತಾರೆ. ಯಾಕೆ ಅಂತಂದ್ರೆ ಜಾನೆಟ್ ಮತ್ತೆ ಕ್ವಾಂಟಮ್ ರಿಯಲ್ ಗೆ ಬಂದಿರೋ ವಿಷಯ ಕ್ಯಾಂಗ್ಗೆ ಗೊತ್ತಾಗಿರುತ್ತೆ. ಅವಳನ್ನ ಹುಡ್ಕೋಕೋಸ್ಕರ ಕ್ಯಾಂಗ್ ನಮ್ಮನ್ನೆಲ್ಲರನ್ನು ಸಾಯಿಸಿದ್ರು ಸಾಯಿಸ್ಬಿಡ್ತಾನೆ ಅಂತ. ಹೀಗಂತ ಎಲ್ರೂ ಅಲ್ಲಿಂದ ಹೋಗೋದಕ್ಕೆ ಎಲ್ಲಾ ರೆಡಿನು ಮಾಡ್ಕೋತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಕ್ಯಾಂಗ್ ಕ್ರಿಯೇಟ್ ಮಾಡಿರೋ ರೋಬೋಟ್ಸ್ ಗಳು ಬಂದು ಜಾನೆಟ್ ಗೋಸ್ಕರ ಹಾಗೆ ಸ್ಕಾಟ್ ಮತ್ತು ಕ್ಯಾಸಿಗೋಸ್ಕರ ಅಲ್ಲಿರುವಂತ ಜನರಿಗೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತವೆ. ಅವರೆಲ್ಲರಿಗೂ ಟಾರ್ಚರ್ ಕೊಡ್ತಿರೋದನ್ನ ನೋಡೋಕಾಗ್ದ ಕ್ಯಾಸಿ ಅವಳ ಹತ್ರ ಇರುವಂತ ಆಂಟ್ಮನ್ ಸೂಟ್ ಅನ್ನ ಹಾಕೊಂಡು ಅವರನ್ನ ಕಾಪಾಡೋದಕ್ಕೆ ಹೋಗ್ತಾಳೆ. ಅದೇ ಸಮಯಕ್ಕೆ ಮೋಡಕ್ ಅನ್ನೋ ಒಬ್ಬ ವಿಲನ್ ಬಂದು ಕ್ವಾಂಟಮ್ ರಿಯಲ್ ನ ಜನರಿಗೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೋಡಕ್ ಅಂದ್ರೆ ಮೆಕನೈಸ್ಡ್ ಆರ್ಗಾನಿಸಮ್ ಡಿಸೈನ್ಡ್ ಓನ್ಲಿ ಫಾರ್ ಕಿಲ್ಲಿಂಗ್ ಅಂತ. ಅಂದ್ರೆ ಇದಿರೋದು ಸಾಯಿಸೋ ಕೆಲ್ಸಕ್ಕಷ್ಟೇ ಅಂತ. ಈ ಮೋಡಕ್ ಬೇರೆ ಯಾರು ಅಲ್ಲ, ಆಂಟ್ಮನ್ 1 ಮೂವಿಯಲ್ಲಿ ವಿಲನ್ ಇರ್ತಾನಲ್ಲ ಡೆರನ್, ಅವನೇ ಇವನು. ಆಂಟ್ಮನ್ 1 ಮೂವಿಯ ಎಂಡಿಂಗ್ ನಲ್ಲಿ ಶ್ರಿಂಕ್ ಆಗಿ ಕ್ವಾಂಟಮ್ ರಿಯಲ್ ಗೆ ಬಂದಿರ್ತಾನೆ. ಇವನು ಶ್ರಿಂಕ್ ಆಗಿದ್ರಿಂದ ಇವನ ಬಾಡಿಯ ಬ್ಯಾಲೆನ್ಸ್ ಹಾಳಾಗಿ ತಲೆ ಮಾತ್ರ ದಪ್ಪಕ್ಕಿರುತ್ತೆ, ಕೈ ಕಾಲೆಲ್ಲ ಸಣ್ಣಕ್ಕಾಗೋಗಿರುತ್ತೆ. ಇವನು ಕ್ವಾಂಟಮ್ ರಿಯಲ್ ಗೆ ಬಂದು ಬಿದ್ದಾಗ ಕ್ಯಾಂಗ್ ಗೆ ಸಿಗ್ತಾನೆ. ನಂತರ ಕ್ಯಾಂಗ್ ಇವನನ್ನ ರೆಡಿ ಮಾಡಿ ತನಗೋಸ್ಕರ ಕೆಲಸ ಮಾಡೋದಕ್ಕೆ ಅಂತ ಇಟ್ಕೋತಾನೆ. ಇವನಿಗೆ ಮೋಡೋಕ್ ಅಂತ ಹೆಸರು ಕೊಟ್ಟಿರೋದು ಕೂಡ ಕ್ಯಾಂಗ್ಗೆ. ನಂತರ ಮೋಡೋಕ್ ಹಾಗೆ ರೋಬೋಟ್ಸ್ ಗಳು ಸ್ಕಾಟ್ ಹಾಗೂ ಕ್ಯಾಸಿಯ ಜೊತೆಗೆ ಒಂದಷ್ಟು ಕ್ವಾಂಟಮ್ ರಿಯಲ್ ನ ಜನರನ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸ್ಪೇಸ್ ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಹೋಪ್ ಕೇಳ್ತಾಳೆ, ನೀವು ಯಾರಿಂದ ಇಷ್ಟು ಹೆದರ್ಕೋತಿದ್ದೀರಾ, ನಿಮ್ಮನ್ನ ಯಾರು ಹುಡುಕ್ತಿದ್ದಾರೆ, ನೀವು ತುಂಬಾ ವಿಷಯಗಳನ್ನ ನಮ್ಮಿಂದ ಮುಚ್ಚಿಡ್ತಿದ್ದೀರಾ. ಈಗ ಸ್ಕಾಟ್ ಹಾಗೂ ಕ್ಯಾಸಿ ಯಾವ ಅಪಾಯದಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ, ಪ್ಲೀಸ್ ಹೇಳಿ ಇಲ್ಲೆಲ್ಲ ಏನ್ ನಡೀತಿದೆ ಅಂದಾಗ ಜಾನೆಟ್ ಕೂಡ ಸರಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ. ಮೂವಿಯ ಮೊದಲಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಿದ್ರಲ್ಲ, ಕ್ಯಾಂಗ್ ಸ್ಪೇಸ್ ಶಿಪ್ ನಲ್ಲಿ ಬಂದು ಕ್ರಾಶ್ ಆಗಿದ್ನ, ಅದಾದ್ಮೇಲೆ ಮುಂದೆ ಏನಾಯ್ತು ಅಂತ ಇವಾಗ ತೋರಿಸ್ತಾರೆ. ಜಾನೆಟ್ ಕ್ಯಾಂಗ್ ಗೆ ಹೆಲ್ಪ್ ಮಾಡ್ತಾಳೆ. ಕ್ಯಾಂಗ್ ಹತ್ರ ಒಂದು ಸ್ಪೇಸ್ ಶಿಪ್ ಇರುತ್ತೆ. ಈ ತರ ಸ್ಪೇಸ್ ಶಿಪ್ ನ ಜಾನೆಟ್ ಅವಳ ಜೀವನದಲ್ಲಿ ಯಾವತ್ತೂ ಕೂಡ ನೋಡಿರೋದಿಲ್ಲ. ಈ ಸ್ಪೇಸ್ ಶಿಪ್ ನಿಂದ ನಾವು ಮತ್ತೆ ಭೂಮಿಗೆ ಹೋಗ್ಬೋದಂತ ಜಾನೆಟ್ ಕೇಳಿದಾಗ ಕ್ಯಾಂಗ್ ಹೇಳ್ತಾನೆ, ಇದರಿಂದ ನಾವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ. ನಿಮ್ಗೆ ಇಲ್ಲೇ ಕ್ಲಿಯರ್ ಮಾಡ್ಬಿಡ್ತೀನಿ, ಇದೊಂದು ಮಲ್ಟಿವರ್ಸ್ ನಲ್ಲಿ ಟ್ರಾವೆಲ್ ಮಾಡುವಂತ ಒಂದು ಸ್ಪೇಸ್ ಶಿಪ್.
ಸದ್ಯಕ್ಕೆ ಸ್ಪೇಸ್ ಶಿಪ್ ನ ಮಲ್ಟಿವರ್ಸಲ್ ಕೋರ್ ಇಂಜಿನ್ ಡ್ಯಾಮೇಜ್ ಆಗೋಗಿರುತ್ತೆ. ಈ ಮಲ್ಟಿವರ್ಸಲ್ ಕೋರ್ ಇಂಜಿನ್ ಇಂದಾನೆ ಕ್ಯಾಂಗ್ ಮಲ್ಟಿವರ್ಸ್ ನಲ್ಲಿ ಟ್ರಾವೆಲ್ ಮಾಡೋದು, ಹಾಗೆ ಕ್ಯಾಂಗ್ ಇದ್ರ ಸಹಾಯದಿಂದಾನೆ ಟೈಮ್ ಅನ್ನ ಕಂಟ್ರೋಲ್ ಮಾಡೋದು. ಹೌದು, ಮಲ್ಟಿವರ್ಸ್ ನಲ್ಲಿ ಟ್ರಾವೆಲ್ ಮಾಡೋದ್ರ ಜೊತೆಗೆ ಟೈಮ್ ಅನ್ನ ಕಂಟ್ರೋಲ್ ಮಾಡುವಂತ ಸೂಪರ್ ಪವರ್ ಅನ್ನು ಕೂಡ ಕ್ಯಾಂಗ್ ಹೊಂದಿರ್ತಾನೆ. ಈಗ ಇವರಿಬ್ರು ಕ್ವಾಂಟಮ್ ರಿಯಾಲ್ಮ್ ಇಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಈ ಮಲ್ಟಿವರ್ಸಲ್ ಕೋರ್ ಇಂಜಿನ್ ಅನ್ನ ರೆಡಿ ಮಾಡಬೇಕು. ನಂತರ ಕ್ಯಾಂಗ್ ಹಾಗೆ ಜಾನೆಟ್ ಮಾತಾಡ್ತಿರ್ಬೇಕಾದ್ರೆ ಕ್ಯಾಂಗ್ ಜಾನೆಟ್ ಹತ್ರ ಹೇಳ್ಕೊತಾನೆ, ನಾನೊಬ್ಬ ಸೈಂಟಿಸ್ಟ್, ನನ್ನ ವೇರಿಯಂಟ್ಸ್ ಗಳು ನನಗೆ ಮೋಸ ಮಾಡಿ ಈ ಕ್ವಾಂಟಮ್ ರಿಯಾಲ್ಮ್ ಒಳಗಡೆ ಬಂಧಿಸ್ಬಿಟ್ಟಿದ್ದಾರೆ. ಹಾಗೆ ನಾನು ಇಲ್ಲಿಂದ ಹೊರಗಡೆ ಹೋಗ್ಬಾರ್ದು ಅಂತ ನನ್ನ ಸ್ಪೇಸ್ ಶಿಪ್ ಅನ್ನು ಕೂಡ ಡ್ಯಾಮೇಜ್ ಮಾಡ್ಬಿಟ್ಟಿದ್ದಾರೆ ಅಂತ. ಜಾನೆಟ್ ಇದ್ರ ಬಗ್ಗೆ ಅಷ್ಟಾಗಿ ಏನು ಅರ್ಥ ಆಗೋದಿಲ್ಲ. ಸರಿ ಅಂತ ಹೇಳಿ ಜಾನೆಟ್ ಕೂಡ ಒಂದಷ್ಟು ವಿಷಯನ ಕ್ಯಾಂಗ್ ಹತ್ರ ಹಂಚ್ಕೋತಾಳೆ. 25-30 ವರ್ಷಗಳ ಹಿಂದೆ ನಾನು ಇಲ್ಲಿ ಬಂದು ಸಿಗಾಕೊಂಡೆ. ನಾನು ನನ್ನ ಮಗಳನ್ನ ಕೊನೆಯ ಸಾರಿ ನೋಡಿದಾಗ ಅವಳು ನನಗೋಸ್ಕರ ಬಾಗಿಲಲ್ಲೇ ಕಾಯ್ತಾ ನಿಂತಿದ್ಲು. ಅವಳನ್ನ ನೋಡೋದಕ್ಕಾದ್ರೂ ನಾನು ಮತ್ತೆ ಭೂಮಿಗೆ ಹೋಗ್ಬೇಕು ಅಂತ. ಆಗ ಕ್ಯಾಂಗ್ ಜಾನೆಟ್ಗೆ ಹೇಳ್ತಾನೆ, ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ನೀನ್ ಬೇಕು ಅಂತಂದ್ರೆ ಆ ಟೈಮನ್ನು ನಾನು ನಿನ್ಗೆ ವಾಪಸ್ ಕೊಡ್ತೀನಿ. ನೀನು ನನ್ನ ಪ್ರಾಣನ ಕಾಪಾಡಿದ್ಯಾ. ನೀನು ಕೊನೆಯ ಸಾರಿ ನಿನ್ನ ಮಗಳನ್ನ ಎಲ್ಲಿ ನೋಡಿದ್ಯಾ ನಾನು ನಿನ್ನನ್ನ ಅಲ್ಲೇ ಬಿಡ್ತೀನಿ. ಆಗ ನಿನ್ನ ಮಗಳು ಹೋಪ್ ಯಾವತ್ತೂ ಕೂಡ ನಿನ್ನನ್ನ ಬಿಟ್ಟಿರೋದೇ ಇಲ್ಲ ಅಂತ. ಸರಿ ಅಂತ ಹೇಳಿ ಇಬ್ರು ಕೂಡ ಮಲ್ಟಿವರ್ಸಲ್ ಕೋರ್ ಇಂಜಿನ್ ಅನ್ನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕೆಲಸದಲ್ಲಿ ಇವರಿಬ್ರು ತುಂಬಾ ಸಲ ಫೇಲ್ ಆದ್ರೂ ಕೂಡ ಕೊನೆಗೂ ಇವರು ಅದನ್ನ ರೆಡಿ ಮಾಡೇ ಬಿಡ್ತಾರೆ. ಆ ಮಲ್ಟಿವರ್ಸಲ್ ಕೋರ್ ಇಂಜಿನ್ ರೆಡಿ ಆಗಿರೋದ್ರಿಂದ ಅದನ್ನ ಸ್ಪೇಸ್ ಶಿಪ್ ಗೆ ಕನೆಕ್ಟ್ ಮಾಡ್ತಾರೆ. ಆಗ ಸ್ಪೇಸ್ ಶಿಪ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜಾನೆಟ್ ಗೆ ಮತ್ತೊಂದು ಶಾಕ್ ಆಗಿರುತ್ತೆ. ಅದೇನಂತಂದ್ರೆ ಈ ಸ್ಪೇಸ್ ಶಿಪ್ ಸಂಪೂರ್ಣವಾಗಿ ಕ್ಯಾಂಗ್ ನ ಮೈಂಡ್ ಗೆ ಕನೆಕ್ಟ್ ಆಗಿರುತ್ತೆ. ಈ ಟೆಕ್ನಾಲಜಿಯನ್ನ ನ್ಯೂರೋಕೈನೆಟಿಕ್ ಟೆಕ್ನಾಲಜಿ ಅಂತ ಕರೀತಾರೆ. ಅಂದ್ರೆ ಈ ಸ್ಪೇಸ್ ಶಿಪ್ ಅನ್ನ ಕ್ಯಾಂಗ್ ಬರೀ ಅವನ ಯೋಚನೆಯಿಂದನೇ ಕಂಟ್ರೋಲ್ ಮಾಡ್ತಾನೆ. ಜಾನೆಟ್ ಆ ಸ್ಪೇಸ್ ಶಿಪ್ ಅನ್ನ ಟೆಸ್ಟ್ ಮಾಡ್ತಿದ್ದಂಗೆನೆ ಕ್ಯಾಂಗ್ ಹಿಂದೆ ಏನೇನ್ ಕೆಲಸಗಳನ್ನ ಮಾಡಿದ್ದಾನೆ ಅನ್ನೋದು ಅವಳಿಗೆ ಒಂದು ವಿಷನ್ ರೂಪದಲ್ಲಿ ಕಾಣಿಸುತ್ತೆ. ಕ್ಯಾಂಗ್ ಮಲ್ಟಿವರ್ಸ್ ನಲ್ಲಿ ಟ್ರಾವೆಲ್ ಮಾಡಿ ತುಂಬಾ ತರದ ಭೂಮಿಗಳನ್ನ ನಾಶ ಮಾಡಾಕಿರ್ತಾನೆ. ನೀವು ತುಂಬಾ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ಮಲ್ಟಿವರ್ಸ್ ನಲ್ಲಿ ನಮ್ಮ ಭೂಮಿ ತರನೇ ತುಂಬಾ ಭೂಮಿಗಳಿರ್ತವೆ. ನೀವು ಪ್ಯಾರಲಲ್ ಯೂನಿವರ್ಸ್ ನ ಬಗ್ಗೆ ಕೇಳಿದ್ರೆ ಅದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗೋದು. ಆಗ ಕ್ಯಾಂಗ್ ಅವಳಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಆ ರೀತಿ ಮಾಡಿದ್ದು. ನನ್ ಜಾಗದಲ್ಲಿ ನೀನ್ ಇದ್ದಿದ್ರೆ ನೀನು ಕೂಡ ಅದೇ ರೀತಿ ಮಾಡ್ತಿದ್ದೆ ಅಂತ. ಆದ್ರೆ ಜಾನೆಟ್ ಅವನ ಮಾತನ್ನ ಕೇಳುವಂತ ಮೈಂಡ್ ಸೆಟ್ ನಲ್ಲಿ ಇರೋದೇ ಇಲ್ಲ. ಕ್ಯಾಂಗ್ ನ ಸ್ಪೇಸ್ ಶಿಪ್ ಈಗ ಆನ್ ಆಗಿರೋದ್ರಿಂದ ಅವನ ಮೋಸ್ಟ್ ಪವರ್ಫುಲ್ ಸೂಟ್ ನ ಕೂಡ ಹಾಕುತ್ತಾನೆ. ಕ್ಯಾಂಗ್ ಇಲ್ಲಿಂದ ಹೊರಗಡೆ ಹೋದ್ರೆ ಬ್ರಹ್ಮಾಂಡವನ್ನೇ ನಾಶ ಮಾಡಕ್ ಬಿಡ್ತಾನೆ ಅಂತ ಮಲ್ಟಿವರ್ಸಲ್ ಕೋರ್ ಇಂಜಿನ್ ಅನ್ನ ತಗೋಬಿಡ್ತಾಳೆ. ಇದರಿಂದ ಕ್ಯಾಂಗ್ ನ ಸ್ಪೇಸ್ ಶಿಪ್ ಮತ್ತೆ ಆಫ್ ಆಗೋಗುತ್ತೆ. ನಂತರ ಜಾನೆಟ್ ಅವಳ ಹತ್ರ ಇದ್ದಂತ ಪಿಂಪ್ ಪಾರ್ಟಿಕಲ್ ಡಿಸ್ಕ್ ಗಳನ್ನ ಮಲ್ಟಿವರ್ಸಲ್ ಕೋರ್ ಇಂಜಿನ್ ಗೆ ಹಾಕ್ಬಿಡ್ತಾಳೆ. ಇದರಿಂದ ಅದು ತುಂಬಾ ದೊಡ್ಡ ಸೈಜ್ ಗೆ ಕನ್ವರ್ಟ್ ಆಗೋಗುತ್ತೆ. ಆಗ ಕ್ಯಾಂಗ್ ಹಾಗೂ ಜಾನೆಟ್ ಈ ಕ್ವಾಂಟಮ್ ರಿಯಲ್ಮ್ ಇಂದ ಹೊರಗಡೆ ಹೋಗ್ಬೇಕು ಅನ್ನೋ ಕನಸು ಕೂಡ ನುಚ್ಚು ನೂರಾಗೋಗುತ್ತೆ. ಆದ್ರೆ ಕ್ಯಾಂಗ್ ಹತ್ರ ಅವನ ಪವರ್ಫುಲ್ ಆಗಿರುವಂತ ಸೂಟ್ ಇದೆ. ಇದರಿಂದ ತುಂಬಾ ಅಡ್ವಾನ್ಸ್ ಆಗಿರುವಂತ ಟೆಕ್ನಾಲಜಿಯನ್ನ ಬಿಲ್ಡ್ ಮಾಡ್ತಾ ಕ್ವಾಂಟಮ್ ರಿಯಲ್ ಮೇಲೆ ತನ್ನ ಸಾಮ್ರಾಜ್ಯವನ್ನ ಕಟ್ಬಿಡ್ತಾನೆ. ಹಾಗೆ ಜಾನೆಟ್ ನು ಕೂಡ ಹುಡುಕ್ತಾನೆ ಇರ್ತಾನೆ. ಯಾಕೆ ಅಂತಂದ್ರೆ ಅವಳ ಹತ್ರ ಇರುವಂತ ಪಿಂಪ್ ಪಾರ್ಟಿಕಲ್ಸ್ ಫಾರ್ಮುಲಾ ನ ಇಸ್ಕೊಂಡು ಪಿಂಪ್ ಪಾರ್ಟಿಕಲ್ಸ್ ನ ತಾನೇ ತಯಾರಿಸಿ ಹೇಗಾದ್ರೂ ಮಾಡಿ ಕ್ವಾಂಟಮ್ ರಿಯಲ್ ಇಂದ ಹೊರಗಡೆ ಹೋಗ್ಬೇಕು ಅಂತ. ಆದ್ರೆ ಜಾನೆಟ್ ಕ್ಯಾಂಗ್ ಇಂದ ತಪ್ಪಿಸ್ಕೊಂಡು ಹೋಗ್ತಾನೆ ಇರ್ತಾಳೆ. ನಂತರ ಒಂದು ದಿನ ಹ್ಯಾಂಗ್ ಪಿಮ್ ಕ್ವಾಂಟಮ್ ರಿಯಲ್ ಗೆ ಬಂದು ಜಾನೆಟ್ ನ ಮತ್ತೆ ಭೂಮಿಗೆ ಕರ್ಕೊಂಡು ಹೊಂಟೋಗ್ತಾನೆ. ಈ ವಿಷಯನೆಲ್ಲ ಹ್ಯಾಂಗ್ ಪಿಮ್ ಹಾಗೂ ಹೋಪ್ ಗೆ ಹೇಳಿದ್ಮೇಲೆ ಹೋಪ್ ಅವಳಿಗೆ ಹೇಳ್ತಾಳೆ, ಏನು ಯೋಚನೆ ಮಾಡಬೇಡಿ, ನಾವೆಲ್ಲರೂ ಸೇರಿ ಕ್ಯಾಂಗ್ ನ ತಡೆಯೋಣ ಅಂತ. ಈ ಕಡೆ ಮೊಡೋಕ್ ಸ್ಕಾಟ್ ಹಾಗೂ ಕ್ಯಾಸಿನ ಒಂದು ಜೈಲ್ ನಲ್ಲಿ ಹಾಕಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಕ್ಯಾಂಗ್ ದ ಕಾಂಕರರ್ ಬರ್ತಾನೆ. ನಿನ್ನ ಹೆಸರು ಸ್ಕಾಟ್ ಲ್ಯಾಂಗ್ ಅಲ್ವಾ ಅಂತ ಕ್ಯಾಂಗ್ ಕೇಳಿದಾಗ ಸ್ಕಾಟ್ ಹೇಳ್ತಾನೆ, ನೀನ್ ಯಾರಂತ ನನ್ಗೆ ಗೊತ್ತಿಲ್ಲ. ನನ್ನ ಹಾಗೆ ನನ್ನ ಮಗಳನ್ನ ಕೂಡ ಹಾಕಿ ತುಂಬಾ ದೊಡ್ಡ ತಪ್ಪನ್ನ ಮಾಡ್ತಿದ್ಯಾ. ನಾನೊಬ್ಬ ಅವೆಂಜರ್, ಬೇರೆ ಅವೆಂಜರ್ಸ್ ಗಳನ್ನು ಕೂಡ ಕರೆದಿದ್ದೀನಿ ಅಂತ. ಆಗ ಕ್ಯಾಂಗ್ ಕೇಳ್ತಾನೆ, ನೀನೊಬ್ಬ ಅವೆಂಜರ, ಹಾಗಿದ್ರೆ ನಾನು ನಿನ್ನ ಮೊದಲೇ ಸಾಯಿಸಿದ್ದೀನ ಅಂತ. ಯಾಕೆಂದ್ರೆ ಈ ಅವೆಂಜರ್ಸ್ ಗಳನ್ನ ನಾನು ತುಂಬಾ ಸಲ ಸಾಯಿಸ್ಬಿಟ್ಟಿದ್ದೀನಿ. ಅವರ ಮುಖಗಳು ಕೂಡ ನನ್ಗೆ ನೆನಪಿಲ್ಲ. ಅದೇ ಹ್ಯಾಮರ್ ಇತ್ತಲ್ಲ ಅವನೇ ಅಲ್ವಾ ನೀನು ಅಂತ. ಇಲ್ಲ, ಅದು ನಾನಲ್ಲ, ಥಾರ್ ಅಂತ ಸ್ಕಾಟ್ ಹೇಳ್ತಾನೆ. ಅಂದ್ರೆ ಮಲ್ಟಿವರ್ಸ್ ನಲ್ಲಿ ನಮ್ಮ ಭೂಮಿ ತರನೇ ತುಂಬಾ ಭೂಮಿಗಳಿರ್ತಾವಲ್ಲ, ಅಲ್ಲಿ ಕ್ಯಾಂಗ್ ಅವನ ಕೆಲಸನ ಮಾಡೋದಕ್ಕೆ ಹೋದಾಗ ಅಲ್ಲಿರುವಂತ ಅವೆಂಜರ್ಸ್ ಗಳು ಅವನನ್ನ ತೊಳೆಯೋದಕ್ಕೆ ಬರ್ತಿದ್ರು. ಆದ್ರಿಂದ ಆತರ ಬರ್ತಿದ್ದಂತ ಅವೆಂಜರ್ಸ್ ಗಳನ್ನೆಲ್ಲ ಸಾಯಿಸ್ಬಿಟ್ಟಿರ್ತಾನೆ. ಕ್ಯಾಂಗ್ ಮತ್ತೆ ಸ್ಕಾಟ್ ಗೆ ಹೇಳ್ತಾನೆ, ಜಾನೆಟ್ ನನ್ನ ಮಲ್ಟಿವರ್ಸಲ್ ಕೋರ್ ಇಂಜಿನ್ ಅನ್ನ ಹಾಳು ಮಾಡಿದ್ದಾಳೆ. ಅದನ್ನ ನೀನು ನಾರ್ಮಲ್ ಸೈಜ್ ಗೆ ಮಾಡಿ ನನ್ಗೆ ತಂದ್ಕೊಡ್ಬೇಕು. ನಾನು ಹೊರಗಡೆ ಹೋಗೋದು ತುಂಬಾ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ನನ್ನ ವೇರಿಯಂಟ್ಸ್ ಗಳನ್ನ ತಡಿಲಿಲ್ಲ ಅಂದ್ರೆ ಮಲ್ಟಿವರ್ಸ್ ಅನ್ನ ತಮ್ಮ ವಶಕ್ಕೆ ತಗೊಂಡು ಆಳೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮುಂದೆ ಪ್ರಪಂಚದ ಸ್ಥಿತಿಯನ್ನ ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದಕ್ಕೆ ನಿನ್ನ ಹತ್ರ ಇರುವಂತ ಪಿಂಪ್ ಪಾರ್ಟಿಕಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನನ್ನ ಮಲ್ಟಿವರ್ಸಲ್ ಕೋರ್ ಇಂಜಿನ್ ಅನ್ನ ನಾರ್ಮಲ್ ಸೈಜ್ ಗೆ ಮಾಡಿ ತಂದ್ಕೊಡ್ಬೇಕು. ಇಲ್ಲಾಂದ್ರೆ ನಿನ್ನ ಮಗಳನ್ನ ಸಾಯಿಸ್ಬಿಡ್ತೀನಿ ಅಂತ. ಇದರಿಂದ ಸ್ಕಾಟ್ ಹೆದರ್ಕೊಂಡು ಕ್ಯಾಂಗ್ ಏನ್ ಹೇಳ್ತಾನೋ ಅದನ್ನ ಕೇಳೋದಕ್ಕೆ ರೆಡಿ ಆಗ್ತಾನೆ. ನಂತರ ಕ್ಯಾಂಗ್ ಅವನನ್ನ ಕರ್ಕೊಂಡು ಮಲ್ಟಿವರ್ಸಲ್ ಕೋರ್ ಇಂಜಿನ್ ಇರೋ ಜಾಗಕ್ಕೆ ಬರ್ತಾನೆ. ನಂತರ ಸ್ಕಾಟ್ ಆ ಇಂಜಿನ್ ಅನ್ನ ತರೋದಕ್ಕೆ ಅಂತ ಹಾರಿ ಅದ್ರ ಒಳಗಡೆ ಹೋಗ್ತಾನೆ. ಆದ್ರೆ ಅದ್ರ ಹತ್ರ ಹೋಗ್ತಿದ್ದಂಗೆ ಸ್ಕಾಟ್ ನ ವೇರಿಯಂಟ್ ಗಳು ಕ್ರಿಯೇಟ್ ಆಗೋದಕ್ಕೆ ಶುರು ಆಗ್ತವೆ. ವೇರಿಯಂಟ್ಸ್ ಗಳು ಅಂದ್ರೆ ಬೇರೆ ಏನು ಅಲ್ಲ, ಒಬ್ಬ ಒರಿಜಿನಲ್ ಮನುಷ್ಯನ ಡೂಪ್ಲಿಕೇಟ್ ಗಳು ಅಂತ. ಇದೇ ಕಾರಣಕ್ಕೆ ಕ್ಯಾಂಗ್ ಸ್ಕಾಟ್ ನ ಇಲ್ಲಿಗೆ ಕಳ್ಸಿರೋದು. ಕ್ಯಾಂಗ್ ಏನಾದ್ರೂ ಇಲ್ಲಿಗೆ ಬಂದಿದ್ರೆ ಕ್ಯಾಂಗ್ ನ ವೇರಿಯಂಟ್ಸ್ ಗಳು ಕ್ರಿಯೇಟ್ ಆಗಿ ಒರಿಜಿನಲ್ ಕ್ಯಾಂಗ್ ನ ಸಾಯಿಸೋದಕ್ಕೆ ಮುಂದಾಗ್ತಿದ್ದು. ಯಾಕೆ ಅಂತಂದ್ರೆ ಕ್ಯಾಂಗ್ ನ ವೇರಿಯಂಟ್ಸ್ ಗಳು ತುಂಬಾನೇ ಕ್ರೂರಿಗಳು. ನೋಡ್ತಿದ್ದಂಗೆ ಸ್ಕಾಟ್ ನ ಕೋಟಿ ಅಂತರ ವೇರಿಯಂಟ್ಸ್ ಗಳು ಕ್ರಿಯೇಟ್ ಆಗೋಗ್ತವೆ. ಎಲ್ಲಾ ವೇರಿಯಂಟ್ಸ್ ಗಳು ಸೇರಿ ಒರಿಜಿನಲ್
ಸ್ಕಾಟ್ ಗೆ ಹೆಲ್ಪ್ ಮಾಡ್ತಿರ್ತವೆ ಆ ಮಲ್ಟಿವರ್ಸಲ್ ಕೋರ್ ಇಂಜಿನ್ ಅನ್ನ ನಾರ್ಮಲ್ ಸೈಜ್ ಗೆ ತರೋದಕ್ಕೆ. ಯಾಕೆ ಅಂತಂದ್ರೆ ಸ್ಕಾಟ್ ನ ವೇರಿಯಂಟ್ಸ್ ಗಳು ಎಷ್ಟೇ ಇದ್ರೂನು ಆ ಎಲ್ಲಾ ವೇರಿಯಂಟ್ಸ್ ಗಳಿಗೂ ಕ್ಯಾಸಿಯ ಪ್ರಾಣ ಮುಖ್ಯ ಆಗಿರುತ್ತೆ. ಸ್ಕಾಟ್ ಆ ಮಲ್ಟಿವರ್ಸಲ್ ಕೋರ್ ಇಂಜಿನ್ ಅನ್ನ ನಾರ್ಮಲ್ ಸೈಜ್ ಗೆ ತರೋದಕ್ಕೆ ಪಿಮ್ ಪಾರ್ಟಿಕಲ್ ಡಿಸ್ಕ್ ಅನ್ನ ಶೂಟ್ ಮಾಡ್ತಾನೆ. ಆದ್ರೆ ಆ ಡಿಸ್ಕ್ ಹತ್ರ ಹೋಗ್ತಿದ್ದಂಗೆನೆ ಅದು ಸುಟ್ಟೋಗುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಹೋಪ್ ಸ್ಕಾಟ್ ನ ಹುಡ್ಕೊಂಡ್ ಬಂದು ಸ್ಕಾಟ್ ನ ಜೊತೆ ಸೇರಿ ಪಿಮ್ ಪಾರ್ಟಿಕಲ್ ಡಿಸ್ಕ್ ಅನ್ನ ಒಂದರ ಹಿಂದೆ ಒಂದು ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇದರಿಂದ ಆ ಡಿಸ್ಕ್ ಗಳು ಮಲ್ಟಿವರ್ಸಲ್ ಕೋರ್ ಇಂಜಿನ್ ಗೆ ಟಚ್ ಆಗಿ ಅದು ನಾರ್ಮಲ್ ಸೈಜ್ ಗೆ ಬರುತ್ತೆ. ನಂತರ ಅವ್ರ ಹತ್ರ ಜಾನೆಟ್ ಬಂದು ಹೇಳ್ತಾಳೆ, ಸ್ಕಾಟ್ ಇದೇನಾದ್ರೂ ಕ್ಯಾಂಗೋಗೆ ಸಿಕ್ಬಿಟ್ರೆ ಅವನು ಇಡೀ ಬ್ರಹ್ಮಾಂಡನೇ ನಾಶ ಮಾಡಕ್ ಬಿಡ್ತಾನೆ. ಅದಕ್ಕೆ ನಾವ್ ಇದನ್ನ ಅವನಿಂದ ದೂರ ತಗೊಂಡೋಗ್ಬೇಕು ಅಂತ. ಆದ್ರೆ ಅದಕ್ಕೆ ಸ್ಕಾಟ್ ಒಪ್ಕೊಳ್ಳೋದಿಲ್ಲ. ಕ್ಯಾಸಿ ಕ್ಯಾಂಗ್ ಹತ್ರ ಇದ್ದಾಳೆ, ಇದನ್ನ ಅವನಿಗೆ ಕೊಟ್ಟು ನಾನು ಕ್ಯಾಸಿಯನ್ನ ಬಿಡಿಸ್ಕೋಬೇಕು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಕ್ಯಾಂಗ್ ಬಂದು ಮಲ್ಟಿವರ್ಸಲ್ ಕೋರ್ ಇಂಜಿನ್ ಅನ್ನ ಸ್ಕಾಟ್ ಇಂದ ತಗೋತಾನೆ. ಆಗ ಸ್ಕಾಟ್ ಕ್ಯಾಂಗ್ ನ ಕೇಳ್ತಾನೆ, ಕ್ಯಾಂಗ್ ನನ್ನ ಮಗಳು ಕ್ಯಾಸಿಯಲ್ಲಿ ಅಂತ. ಆದ್ರೆ ಕ್ಯಾಂಗ್ ಅದ್ರ ಬಗ್ಗೆ ಏನು ಹೇಳ್ತಿರೋದಿಲ್ಲ. ಇದರಿಂದ ಸ್ಕಾಟ್ ಹಾಗೂ ಹೋಪ್ಗೆ ಕೋಪ ಬಂದು ಕ್ಯಾಂಗ್ ನ ವಿರುದ್ಧ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಕ್ಯಾಂಗ್ ಇವ್ರನ್ನೆಲ್ಲ ಲೆಕ್ಕಕ್ಕೆ ತಗೊಳ್ತಿರೋದಿಲ್ಲ. ಚಿಕ್ಕೆ ಹೊಡೆಯಷ್ಟರಲ್ಲಿ ಇವ್ರನ್ನೆಲ್ಲ ಸೋಲಿಸ್ತಿರ್ತಾನೆ. ನಂತರ ಜಾನೆಟ್ ನ ಫ್ರೀಜ್ ಮಾಡಿ ಒಂದು ಪೋರ್ಟಲ್ ಅನ್ನು ಓಪನ್ ಮಾಡ್ಕೊಂಡು ಅವನ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಸ್ಪೇಸ್ ಶಿಪ್ ನಲ್ಲಿ ಹ್ಯಾಂಗ್ ಪಿಮ್ ಇರ್ಬೇಕಾದ್ರೆ ಅಲ್ಲಿಗೆ ಮೋಡಕ್ ಬಂದು ಹ್ಯಾಂಗ್ ಪಿಮ್ ನ ಮೇಲೆ ಅಟ್ಯಾಕ್ ಮಾಡಿ ಸ್ಪೇಸ್ ಶಿಪ್ ಕ್ರಾಶ್ ಆಗೋ ರೀತಿ ಮಾಡ್ಬಿಡ್ತಾನೆ. ಹ್ಯಾಂಗ್ ಪಿಮ್ ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅವನ ಇರುವೆಗಳು ಅಲ್ಲಿಗೆ ಬರ್ತವೆ. ಕ್ಯಾಂಗ್ ಜಾನೆಟ್ ಗೆ ಮತ್ತೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ನೀನೇ ನನ್ನ ಜಾಗದಲ್ಲಿ ಇದ್ದಿದ್ರು ನೀನು ಅದೇ ರೀತಿ ಮಾಡ್ತಿದ್ದೆ. ನೀನ್ ಅನ್ಕೊಂಡಿರೋ ರೀತಿ ನಿಜವಾದ ತೊಂದ್ರೆ ನಾನಲ್ಲ, ನನ್ನ ವೇರಿಯಂಟ್ಸ್ ಗಳು. ಅವರನ್ನ ತಡೆಯೋದಕ್ಕೆ ನಾನು ಈ ರೀತಿ ಎಲ್ಲ ಮಾಡ್ತಿರೋದು ಅಷ್ಟೇ ಅಂತ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋಂತ ಸ್ಥಿತಿಲಿ ಜಾನೆಟ್ ಇರೋದಿಲ್ಲ. ಈ ಕಡೆ ರೋಬೋಟ್ ಗಳು ಕ್ಯಾಸಿನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೇಗೋ ಮಾಡಿ ಅವುಗಳಿಂದ ತಪ್ಪಿಸ್ಕೊತಾಳೆ. ಸ್ಕಾಟ್ ಹಾಗೆ ಹೋಗಿ ಪ್ರಜ್ಞೆ ತಪ್ಪಿ ಬಿದ್ದಿರ್ಬೇಕಾದ್ರೆ ಅಲ್ಲಿಗೆ ಹ್ಯಾಂಗ್ ಪಿಮ್ ಬಂದು ಅವರನ್ನ ಎಬ್ಬರಿಸ್ತಾನೆ. ಅವನ ಜೊತೆ ಅವನ ಇರುವೆಗಳು ಕೂಡ ಬಂದಿರ್ತವೆ. ಇವುಗಳು ನಿಮ್ಮ ಇರುವೆಗಳಂತ ಸ್ಕಾಟ್ ಕೇಳಿದಾಗ ಹ್ಯಾಂಗ್ ಪಿಮ್ ಹೇಳ್ತಾನೆ, ಹೌದು ಇವು ನಾವು ಸಾಕಿರೋ ಇರುವೆಗಳೇ ಅಂತ ಹೇಳಿ ಇರುವೆಗಳ ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ನಾವು ಕ್ವಾಂಟಮ್ ರಿಯಾಮ್ ಗೆ ಬಂದಾಗ್ಲೇ ಇವುಗಳು ಕೂಡ ನಮ್ಮ ಜೊತೆನೆ ಬಂದು, ಆದ್ರೆ ಇವುಗಳು ಕ್ವಾಂಟಮ್ ರಿಯಾಮ್ ನ ಬೇರೆ ಜಾಗಕ್ಕೆ ತಲುಪಿಟ್ಟಿದ್ದು. ನಂತರ ಅದೇ ಜಾಗದಲ್ಲಿ ತಮ್ಮ ಟೆಕ್ನಾಲಜಿಯನ್ನ ಹೈಟೆಕ್ ಆಗಿ ಬಿಲ್ಡ್ ಮಾಡ್ಕೊಂಡಿದ್ದಾವೆ. ಎಷ್ಟು ಹೈಟೆಕ್ ಆಗಿ ಟೆಕ್ನಾಲಜಿಯನ್ನ ಬಿಲ್ಡ್ ಮಾಡ್ಕೊಂಡಿದ್ದಾವೆ ಅಂತಂದ್ರೆ ನಾವು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗೆ ಸಾವಿರಾರು ವರ್ಷಗಳ ಕಾಲ ಜೀವನ ನಡೆಸಿ ಇಲ್ಲಿಗೆ ನಮ್ಮನ್ನ ಹುಡ್ಕೊಂಡು ಬಂದಿವೆ ಅಂತ. ನಾನು ಈಗಾಗಲೇ ಅವೆಂಜರ್ಸ್ ಎಂಡ್ ಗೇಮ್ ಮೂವಿಲಿ ಹೇಳ್ದಂಗೆ ಕ್ವಾಂಟಮ್ ರಿಯಾಮ್ ನಲ್ಲಿ ಟೈಮ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಈ ಕ್ವಾಂಟಮ್ ರಿಯಾಮ್ ನಲ್ಲಿ ಒಂದೊಂದು ಕಡೆ ಒಂದೊಂದು ತರ ಟೈಮ್ ನಡೆಯುತ್ತೆ. ಸ್ಕಾಟ್ ಹಾಗೂ ಇವರೆಲ್ಲ ಇರೋ ಜಾಗದಲ್ಲಿ ಸ್ವಲ್ಪ ದಿನಗಳಷ್ಟೇ ಇವರು ಕಳೆದಿರೋದು. ಆದ್ರೆ ಇರುವೆಗಳಿರುವಂತ ಜಾಗದಲ್ಲಿ ಸಾವಿರಾರು ವರ್ಷಗಳು ಕಳೆದೋಗಿರ್ತವೆ. ಈ ಕಡೆ ಕ್ಯಾಸಿ ಕ್ವಾಂಟಮ್ ರಿಯಾಮ್ ನ ಜನರ ಲೀಡರ್ ಅನ್ನ ಬಂಧಿಸಿರೋ ಜಾಗಕ್ಕೆ ಬಂದು ಅವಳನ್ನ ಬಿಡಿಸ್ತಾಳೆ. ಕ್ಯಾಂಗ್ ಜಾನೆಟ್ ಗೆ ಹೇಳ್ತಾನೆ, ನಾನು ಇಲ್ಲಿ ಕಟ್ಟಿರುವಂತ ಆರ್ಮಿಯನ್ನ ತಗೊಂಡು ಭೂಮಿಗೆ ಹೋಗ್ತೀನಿ ಅಂತ. ನಂತರ ಹೋಲೋಗ್ರಾಮ್ ನ ಮೂಲಕ ಕ್ಯಾಂಗ್ ಅವನ ಆರ್ಮಿಗೆ ಹೇಳ್ತಿರ್ತಾನೆ, ನಾವು ಭೂಮಿಗೆ ಹೋಗ್ತಿದೀವಿ, ಎಲ್ಲರೂ ರೆಡಿ ಆಗಿ ಅಂತ. ಆಗ ಕಂಟ್ರೋಲ್ ರೂಮ್ ಗೆ ಕ್ಯಾಸಿ ಬಂದು ಕ್ವಾಂಟಮ್ ರಿಯಾಮ್ ನ ಎಲ್ಲಾ ಜನರಿಗೂ ಹೇಳ್ತಾಳೆ, ನಾವೆಲ್ಲರೂ ಕ್ಯಾಂಗ್ ನ ಮೇಲೆ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಸುಮ್ನೆ ಕುಂತ್ ಬಿಟ್ಟಿದೀವಿ. ಆದ್ರೆ ನಾವೆಲ್ಲರೂ ಒಗ್ಗಟ್ಟಿಂದ ಸೇರಿ ಕ್ಯಾಂಗ್ ನ ವಿರುದ್ಧ ಫೈಟ್ ಮಾಡಿದ್ರೆ ನಾವೇ ಗೆಲ್ಲೋದು ಅಂತ. ಇದನ್ನ ಕ್ವಾಂಟಮ್ ರಿಯಾಮ್ ನ ಜನರೆಲ್ಲ ಕೇಳ್ತಾರೆ. ಹಾಗೆ ಇದನ್ನ ಸ್ಕಾಟ್ ಕೂಡ ಕೇಳಿ ಕ್ಯಾಸಿಯ ಮೇಲೆ ಪ್ರೌಡ್ ಫೀಲ್ ಆಗುತ್ತೆ. ಇದನ್ನ ಕೇಳಿ ಕ್ಯಾಂಗ್ ಮೋಡೋಕೆ ಹೇಳ್ತಾನೆ, ಸ್ಕಾಟ್ ನ ಮಗಳು ಕ್ಯಾಸಿನ ಸಾಯಿಸ್ಬಿಡು ಅಂತ. ನಂತರ ಮಲ್ಟಿವರ್ಸಲ್ ಇಂಜಿನ್ ಕೋರ್ ಅನ್ನ ಅವನ ಸ್ಪೇಸ್ ಶಿಪ್ ಗೆ ಹಾಕಿ ಇಡೀ ಸಿಟಿಯ ಜೊತೆ ಭೂಮಿಗೆ ಹೋಗೋದಕ್ಕೆ ರೆಡಿ ಮಾಡ್ಕೊತಿರ್ತಾನೆ. ಈ ಕಡೆ ಕ್ಯಾಸಿ ಹಿಂದೆ ಮೋಡೋಕ್ ಬಿದ್ಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ನಮ್ಗೆ ತೋರಿಸ್ತಾರೆ ಸ್ಕಾಟ್ ಇದುವರೆಗೂ ಆಗದಿರಷ್ಟು ದೊಡ್ಡ ಸೈಜ್ಗೆ ಕನ್ವರ್ಟ್ ಆಗಿ ಅಲ್ಲಿಗೆ ಬಂದು ಕ್ಯಾಂಗ್ ಗೆ ಕೂಗಿ ಹೇಳ್ತಾನೆ, ಕ್ಯಾಂಗ್ ನನ್ನ ಮಗಳನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ನನ್ಗೆ ಮೋಸ ಮಾಡಿದ್ಯಾ ಅಂತ. ಕ್ಯಾಂಗ್ ನ ಆರ್ಮಿಯ ಮೇಲೆ ದಾಳಿ ಮಾಡಿ ಎಲ್ಲವನ್ನ ನಾಶ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಕ್ಯಾಂಗ್ ಅವನ ಸಿಟಿಯ ಸುತ್ತ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಕ್ಯಾಂಗ್ ನ ಆರ್ಮಿ ತುಂಬಾ ದೊಡ್ಡದಿದ್ದರಿಂದ ಸ್ಕಾಟ್ ನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದೇ ಸಮಯಕ್ಕೆ ಕ್ಯಾಸಿಯ ಮಾತನ್ನ ಕೇಳಿದ ಕ್ವಾಂಟಮ್ ರಿಯಾಮ್ ನ ಜನರು ಅಲ್ಲಿಗೆ ಬಂದು ಕ್ಯಾಂಗ್ ನ ಆರ್ಮಿಯ ವಿರುದ್ಧ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಮೋಡೋ ಕ್ಯಾಸಿಯ ಮೇಲೆ ಅಟ್ಯಾಕ್ ಮಾಡೋಕೆ ನೋಡಿದಾಗ ಕ್ಯಾಸಿ ಕೂಡ ಸ್ಕಾಟ್ ನ ತರ ತುಂಬಾ ದೊಡ್ಡ ಸೈಜ್ಗೆ ಕನ್ವರ್ಟ್ ಆಗಿ ಮೋಡೋಕ್ಕೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾಳೆ. ಆದ್ರೂ ಕೂಡ ಕ್ಯಾಸಿಗೆ ಹೇಳ್ತಾನೆ, ಕ್ಯಾಸಿ ಎಲ್ಲಿಗೆ ಹೋಗ್ತಿದ್ಯಾ, ಬಾ ನನ್ನ ಜೊತೆ ಫೈಟ್ ಮಾಡು, ಫೈಟ್ ಇನ್ನ ಮುಗ್ದಿಲ್ಲ ಅಂತ. ಆಗ ಕ್ಯಾಸಿ ಹೇಳ್ತಾಳೆ, ಡೆರನ್ ಈ ತರ ಕ್ಯಾಂಗ್ ನ ಕೆಲಸಗಾರ ತರ ಇರೋದನ್ನ ಮೊದಲು ಬಿಡು, ನಿನ್ನ ಸ್ವಂತ ಬದುಕನ್ನ ಬದುಕು ಅಂತ ಹೇಳಿ ಅಲ್ಲಿಂದ ಅವಳು ಹೊರಟೋಗ್ತಾಳೆ. ಸ್ಕಾಟ್ ಹಾಗೆ ಹೋಪ್ ಒಂದು ಐಡಿಯಾನ ಮಾಡಿ ಕ್ಯಾಂಗ್ ಅವನ ಸಿಟಿಯ ಸುತ್ತ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಅನ್ನ ಹಾಕಿರ್ತಾನಲ್ಲ ಅದನ್ನ ನಾಶ ಮಾಡ್ತಾರೆ. ಆಗ ಮಲ್ಟಿವರ್ಸಲ್ ಕೋರ್ ಆಫ್ ಆಗಿ ಹೋಗುತ್ತೆ. ಇದರಿಂದ ಕ್ಯಾಂಗುಗೆ ತುಂಬಾ ಕೋಪ ಬಂದು ಫೈಟ್ ಮಾಡೋದಕ್ಕೆ ತಾನೇ ಬಂದು ಕ್ವಾಂಟಮ್ ರಿಯಾಮ್ ನ ಜನರನ್ನೆಲ್ಲ ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಕ್ಯಾಂಗ್ ಎಷ್ಟು ಪವರ್ಫುಲ್ ಅಂತ ಈ ಸೀನ್ ನಲ್ಲಿ ನಮ್ಗೆ ಗೊತ್ತಾಗುತ್ತೆ. ನಂತರ ಅಲ್ಲಿಗೆ ಸ್ಕಾಟ್ ಹೋಪ್ ಕ್ಯಾಸಿ ಬಂದು ಕ್ಯಾಂಗ್ ನ ವಿರುದ್ಧ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಕ್ಯಾಂಗ್ 3 ಜನಕ್ಕೂ ಚೆನ್ನಾಗಿ ಹೊಡೆದು ಹೇಳ್ತಾನೆ, ನಾನು ಎಷ್ಟೋ ಯೂನಿವರ್ಸ್ ಗಳನ್ನ ಆಳಿದೀನಿ, ಎಷ್ಟೋ ಅವೆಂಜರ್ಸ್ ಗಳನ್ನ ಸಾಯಿಸಿದೀನಿ, ಯೋಚನೆ ಏನಾದ್ರೂ ಹೇಗ್ ಮಾಡ್ತೀರಾ, ನಿಮ್ಮಂತ ಇರುವೆಗಳ ಜೊತೆ ಆಟ ಆಡೋ ಮಕ್ಕಳು ನನ್ನನ್ನ ಸೋಲಿಸಬಹುದು ಅಂತ. ಆದ್ರೆ
ಅದೇ ಸಮಯಕ್ಕೆ ತುಂಬಾ ಹೈಟೆಕ್ ಟೆಕ್ನಾಲಜಿ ಇರುವಂತ ಹ್ಯಾಂಗ್ ಪಿಮ್ ನ ಇರುವೆಗಳು ಅಲ್ಲಿಗೆ ಬಂದು ಕ್ಯಾಂಗ್ ನ ಮೇಲೆ ತುಂಬಾ ಭಯಂಕರವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಡೆರೆನ್ ಕೂಡ ಅವನ ಮನಸ್ಸನ್ನ ಬದಲಾಯಿಸಿಕೊಂಡು ಕ್ಯಾಂಗ್ ನ ವಿರುದ್ಧ ಫೈಟ್ ಮಾಡ್ತಾನೆ. ಇರುವೆಗಳೆಲ್ಲ ಕ್ಯಾಂಗ್ ನ ಎತ್ಕೊಂಡು ಅವನನ್ನ ಸಾಯಿಸೋದಕ್ಕೆ ಅಂತ ಅಲ್ಲಿಂದ ಹೊರಟೋಗ್ತವೆ. ಆದ್ರೆ ಈ ಕಡೆ ನಮ್ಗೆ ತೋರಿಸ್ತಾರೆ ಡೆರೆನ್ ಗೆ ತುಂಬಾ ಡ್ಯಾಮೇಜ್ ಆಗಿ ಅವನು ಸಾಯೋ ಸ್ಟೇಜ್ ಗೆ ಬಂದ್ಬಿಟ್ಟಿರ್ತಾನೆ. ನಾನ್ ಮಾಡಿರೋಂತ ತಪ್ಪಿಗೆ ಎಲ್ರು ನನ್ನ ಕ್ಷಮಿಸಿ ಅಂತ ಹೇಳಿ ಸ್ಕಾಟ್ ಗೆ ನೀನು ನನ್ನ ಬ್ರದರ್ ತರ ಅಂತ ಹೇಳ್ತಾ ಸತ್ತೋಗ್ತಾನೆ. ಮಾರ್ವಲ್ ನವರು ಮತ್ತೊಂದು ಐಕಾನಿಕ್ ವಿಲನ್ ಕ್ಯಾರೆಕ್ಟರ್ ನ ಸುಮ್ನೆ ವೇಸ್ಟ್ ಮಾಡಿದ್ರು. ಯಾಕೆ ಅಂತಂದ್ರೆ ಮಾರ್ವಲ್ ಕಾಮಿಕ್ಸ್ ನಲ್ಲಿ ಮೋಡೋಕ್ ತುಂಬಾನೇ ಪವರ್ಫುಲ್ ಆಗಿರೋಂತ ಒಬ್ಬ ವಿಲನ್. ನಂತರ ಕ್ಯಾಸಿ ಸ್ಕಾಟ್ ಎಲ್ರು ಕ್ವಾಂಟಮ್ ರಿಯಲ್ ನ ಜನರಿಗೆ ಬಾಯ್ ಹೇಳ್ತಾರೆ. ಅವರು ಕೂಡ ಕ್ಯಾಂಗ್ ಇಂದ ಮುಕ್ತಿ ಕೊಡಿಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನಂತರ ಜಾನೆಟ್ ಮಲ್ಟಿವರ್ಸಲ್ ಇಂಜಿನ್ ಕೋರ್ ಅನ್ನ ಮತ್ತೆ ಆನ್ ಮಾಡಿ ಇವರು ಯಾವ ಟೈಮ್ ನಲ್ಲಿ ಕ್ವಾಂಟಮ್ ರಿಯಲ್ ಗೆ ಬಂದಿದ್ರು ಅದೇ ಟೈಮ್ ಗೆ ವಾಪಸ್ ಹೋಗೋ ರೀತಿ ಒಂದು ಪೋರ್ಟಲ್ ಅನ್ನು ಓಪನ್ ಮಾಡ್ತಾಳೆ. ಆ ಪೋರ್ಟಲ್ ನಿಂದ ಎಲ್ರು ಮತ್ತೆ ಭೂಮಿಗೆ ಹೋಗ್ತಾರೆ. ಆದ್ರೆ ಸ್ಕಾಟ್ ಇನ್ನೇನು ಹೋಗ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಮತ್ತೆ ಕ್ಯಾಂಗ್ ಬಂದು ಸ್ಕಾಟ್ ಗೆ ಚೆನ್ನಾಗಿ ಹೊಡೆದು ಹೇಳ್ತಾನೆ, ನಿನ್ನ ಮಗಳನ್ನೇನು ನಾನು ತಿನ್ಕೋತಿರ್ಲಿಲ್ಲ, ನೀನೇ ಆತರ ಮಾಡಿದ್ದು. ಸ್ವಲ್ಪ ತಾಳ್ಮೆ ಇದ್ದಿದ್ರೆ ಇದ್ಯಾವ್ದು ಆಗ್ತಾನೆ ಇರ್ಲಿಲ್ಲ. ನೀನು ನಿನ್ನ ಮಗಳನ್ನ ಕರ್ಕೊಂಡು ಆರಾಮಾಗಿ ನಿಮ್ಮ ಭೂಮಿಗೆ ಹೋಗ್ಬೋದಾಗಿತ್ತು. ನಾನು ನನ್ನ ಕೆಲಸ ನೋಡ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿ ಸ್ಕಾಟ್ ಗೆ ಚೆನ್ನಾಗಿ ಹೊಡೆದು ಆ ಪೋರ್ಟಲ್ ಇಂದ ಹೋಗೋದಕ್ಕೆ ನೋಡ್ತಾನೆ. ಆದ್ರೆ ಸ್ಕಾಟ್ ಅವನನ್ನ ತಡೆದು ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಾನು ಹೊರಗಡೆ ಹೋಗದೆ ಇದ್ರು ಪರವಾಗಿಲ್ಲ, ನಿನ್ನನ್ನ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವನ ಹತ್ರ ಇರುವಂತ ಪಿಂಕ್ ಪಾರ್ಟಿಕಲ್ಸ್ ಡಿಸ್ಕ್ ಅನ್ನ ಕೋರ್ ಇಂಜಿನ್ ಗೆ ಹಾಕ್ಬಿಡ್ತಾನೆ. ಆದ್ರೆ ಈ ಸಲ ಕೋರ್ ತುಂಬಾ ದೊಡ್ಡದಾಗೂ ಆಗೋದಿಲ್ಲ, ಸಣ್ಣದಾಗೂ ಆಗೋದಿಲ್ಲ. ಯಾಕೆ ಅಂತಂದ್ರೆ ಸೈಜ್ ಅನ್ನ ಇನ್ಕ್ರೀಸ್ ಮಾಡೋದು ಹಾಗೆ ಡಿಕ್ರೀಸ್ ಮಾಡೋದು ಎರಡು ಪಿಂಕ್ ಪಾರ್ಟಿಕಲ್ಸ್ ಗಳನ್ನ ಸ್ಕಾಟ್ ಅದ್ರ ಒಳಗಡೆ ಹಾಕ್ಬಿಟ್ಟಿರ್ತಾನೆ. ಅದಕ್ಕೆ ಕ್ಯಾಂಗ್ ಪೋರ್ಟಲ್ ಒಳಗಡೆ ಹೋಗೋದಕ್ಕೆ ನೋಡ್ತಾನೆ. ಆಗ ಅಲ್ಲಿಗೆ ಹೋಗ್ ಬಂದು ಅವನನ್ನ ತಡಿತಾಳೆ. ನಂತರ ಸ್ಕಾಟ್ ಕ್ಯಾಂಗ್ ನ ಆ ಹಾಳಾಗಿರೋ ಕೋರ್ ಇಂಜಿನ್ ನ ಮೇಲೆ ತಳ್ಬಿಡ್ತಾನೆ. ಇದರಿಂದ ಕ್ಯಾಂಗ್ ಸ್ಟ್ರಿಂಕ್ ಆಗಿ ಆ ಮಲ್ಟಿವರ್ಸಲ್ ಕೋರ್ ನ ಒಳಗಡೆ ಹೊರಟೋಗ್ತಾನೆ. ಆ ಇಂಜಿನ್ ಕೋರ್ ಹಾಳಾಗಿರೋದ್ರಿಂದ ಅದು ಬ್ಲಾಸ್ಟ್ ಆಗೋಗುತ್ತೆ. ಆಗ ಎಲ್ರು ಅನ್ಕೋತಾರೆ ಕ್ಯಾಂಗ್ ಸತ್ತದ, ಅವನ ಕತೆ ಇಲ್ಲಿಗೆ ಮುಗೀತು, ಈಗ ಯಾವ ತೊಂದ್ರೆನೂ ಇಲ್ಲ ಅಂತ. ನನಗೋಸ್ಕರ ಹೋಪ್ ಮತ್ತೆ ಇಲ್ಲಿಗೆ ಬಂದ್ಲು ಅಂತ ಸ್ಕಾಟ್ ತುಂಬಾನೇ ಸಂತೋಷ ಪಡ್ತಾನೆ. ಹಾಗೆ ಕ್ವಾಂಟಮ್ ರಿಯಲ್ ಕ್ಯಾಂಗ್ ಇಂದ ಬಿಡುಗಡೆ ಆಯ್ತು ಅಂತ ಇಬ್ಬರು ಕೂಡ ಖುಷಿ ಪಡ್ತಾರೆ. ಈ ಕಡೆ ಕ್ಯಾಸಿ ಅವಳು ತಯಾರಿಸಿರುವಂತ ಡಿವೈಸ್ ನ ಸಹಾಯದಿಂದ ಮತ್ತೆ ಪೋರ್ಟಲ್ ಅನ್ನ ಓಪನ್ ಮಾಡ್ತಾಳೆ. ಇವರಿಬ್ರು ಮತ್ತೆ ಭೂಮಿಗೆ ಹೋಗ್ತಾರೆ. ಮೂವಿಯ ಕೊನೆಯ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಸ್ಕಾಟ್ ಮತ್ತೆ ಅವನ ನಾರ್ಮಲ್ ಜೀವನಕ್ಕೆ ಬರ್ತಾನೆ. ಹೀಗೆ ಇರ್ಬೇಕಾದ್ರೆ ಸ್ಕಾಟ್ ಯೋಚನೆ ಮಾಡ್ತಾನೆ, ಕ್ಯಾಂಗ್ ಹೇಳಿದ ನಾನು ಕ್ವಾಂಟಮ್ ರಿಯಲ್ ಇಂದ ಹೊರಗಡೆ ಬರ್ಲಿಲ್ಲ ಅಂತಂದ್ರೆ ನನ್ನ ವೇರಿಯಂಟ್ಸ್ ಗಳು ಮಲ್ಟಿವರ್ಸ್ ಅನ್ನ ಆಳೋದಕ್ಕೆ ಶುರು ಮಾಡ್ತಾರೆ, ಮಲ್ಟಿವರ್ಸ್ ಒಂದು ದೊಡ್ಡ ಸಂಕಷ್ಟಕ್ಕೆ ಸಿಗಾಕೊಳ್ಳುತ್ತೆ ಅಂತ. ನಾನು ಕ್ಯಾಂಗ್ ನ ಸಾಯಿಸಿ ತಪ್ಪು ಮಾಡ್ಬಿಟ್ನಂತ ಯೋಚನೆ ಮಾಡ್ತಿರ್ತಾನೆ. ನಂತರ ಹಾಗೇನು ಆಗೋದಿಲ್ಲ ಅಂತ ಅವನೇ ಸುಮ್ನಾಗ್ತಾನೆ. ನಂತರ ಮೂವಿಯ ಮಿಡ್ ಕ್ರೆಡಿಟ್ ಸೀನ್ ಅಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ತರದ ಜಾಗನ ತೋರಿಸ್ತಾರೆ. ಇದನ್ನ ಕೌನ್ಸಿಲ್ ಆಫ್ ಕ್ಯಾಂಗ್ ಅಂತ ಕರೀತಾರೆ. ಹಾಗೆ ಇಲ್ಲಿ ನಮ್ಗೆ ಕ್ಯಾಂಗ್ ನ 3 ವೇರಿಯಂಟ್ಸ್ ಗಳನ್ನ ತೋರಿಸ್ತಾರೆ. ಇವನ ಹೆಸರು ರಾಮಟಟ್ ಅಂತ, ಇವನ ಹೆಸರು ಇಮೋಟಸ್. ಆದ್ರೆ ಇವನ ಹೆಸರು ಏನು ಅಂತ ನನ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಮಾರ್ವಲ್ ಕಾಮಿಕ್ಸ್ ಅಲ್ಲಿ ಈ ತರ ವೇರಿಯಂಟ್ ಯಾರು ಕೂಡ ಇಲ್ಲ. ಕ್ಯಾಂಗ್ ನವರು ಸಾಯಿಸಿದ್ದಾರೆ, ನಾವು ಮಾಡುವಂತ ಕೆಲಸನ ಅವರೇ ಮಾಡಿದ್ದಾರೆ ಅಂತ. ಅಂದ್ರೆ ಕ್ಯಾಂಗ್ ದ ಕಾಂಕರರ್ ನ ಕ್ವಾಂಟಮ್ ರಿಯಲ್ ನಲ್ಲಿ ಬಂಧಿಸಿದ್ದು ಕ್ಯಾಂಗ್ ನ ಈ ವೇರಿಯಂಟ್ಸ್ ಗಳಂತ ನಮ್ಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಯಾಕೆ ಅಂತಂದ್ರೆ ಕ್ಯಾಂಗ್ ನ ಕಂಡ್ರವರೆಲ್ಲ ತುಂಬಾನೇ ಹೆದರ್ಕೊಳ್ತಾರೆ. ಯಾಕೆ ಹೆದರ್ಕೊಳ್ತಾರೆ ಅನ್ನೋದು ನಮ್ಗೆ ಮಾರ್ವಲ್ ನ ಮುಂದಿನ ಮೂವಿಗಳಲ್ಲಿ ಗೊತ್ತಾಗುತ್ತೆ. ಹಾಗೆ ಹೇಳ್ತಾನೆ ಮಲ್ಟಿವರ್ಸ್ ನ ಬಗ್ಗೆ ಅವ್ರಿಗೆ ಗೊತ್ತಾಗೋಗಿದೆ, ಅವ್ರನ್ನ ಸಾಯಿಸಿಲ್ಲ ಅಂತಂದ್ರೆ ನಾವು ಮಾಡಿರೋದನ್ನ ನಾಶ ಆಗೋಗುತ್ತೆ ಅಂತ. ಈ ಮೋಟರ್ಸ್ ಹೇಳ್ತಿರೋದು ಆಂಟ್ ಮ್ಯಾನ್ ನ ಫ್ಯಾಮಿಲಿಯ ಬಗ್ಗೆ. ನಂತರ ನಮ್ಗೆ ತೋರಿಸ್ತಾರೆ ಈ ಕೌನ್ಸಿಲ್ ಆಫ್ ಕ್ಯಾಂಗ್ ಸ್ಟೇಡಿಯಂ ನಲ್ಲಿರೋ ಪ್ರತಿಯೊಬ್ರು ಕೂಡ ಕ್ಯಾಂಗ್ ನ ವೇರಿಯಂಟ್ಸ್ ಗಳೇ ಅಂತ. ಇಲ್ಲಿ ಕ್ಯಾಂಗ್ ನ ಲಕ್ಷಾಂತರ ವೇರಿಯಂಟ್ಸ್ ಗಳು ಇರ್ತವೆ. ಹಾಗೆ ಇನ್ನೂ ಕೂಡ ವೇರಿಯಂಟ್ಸ್ ಗಳು ಟೆಲಿಪೋರ್ಟ್ ಆಗಿ ಇಲ್ಲಿಗೆ ಬರ್ತಾನೆ ಇರ್ತಾರೆ. ಇಲ್ಲಿಗೆ ಆಂಟ್ ಮ್ಯಾನ್ ಅಂಡ್ ದ ವಾಸ್ಪ್ ಕ್ವಾಂಟಮ್ ಮ್ಯಾನಿಯಾ ಮೂವಿ ಎಂಡ್ ಆಗುತ್ತೆ. ನಿಮ್ಗೆ ಈ ಮೂವಿ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಗೆ ಯಾರಿಗಾದ್ರೂ ಮೂವಿ ಎಕ್ಸ್ಪ್ಲನೇಷನ್ ಒಂದು ಒಳ್ಳೆ ಕ್ವಾಲಿಟಿ ನೋಡಬೇಕು ಅಂತ ಇಷ್ಟ ಆಯ್ತು ಅಂತಂದ್ರೆ ನನ್ನ ಚಾನಲ್ ಲಿಂಕ್ ಅನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗೋಣ ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ.